ಹಲೋ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಮ್ಯಾಥ್ಸ್ ಮಾಸ್ಟರ್. ಇವತ್ತಿನ ದಿನ ನಾವು ಒಂದು ವಿಶೇಷವಾಗಿರ್ತಕ್ಕಂತಹ ಅಧ್ಯಾಯವನ್ನು ಅಭ್ಯಾಸ ಮಾಡಲಿದ್ದೇವೆ. ಅದು ಯಾವುದಪ್ಪ ಅಂತಂದರೆ ತ್ರಿಕೋನಮಿತಿಗಳು. ಇಟ್ ಮೀನ್ಸ್ ಟ್ರಿಗ್ನೋಮೆಟ್ರಿ. ಹಾಗಿದ್ರೆ ಟ್ರಿಗ್ನೋಮೆಟ್ರಿ ಅಂದರೆ ಏನು? ಬಹಳಷ್ಟು ಜನ ವಿದ್ಯಾರ್ಥಿಗಳು ಮ್ಯಾಥ್ಸ್ ಮಾಸ್ಟರ್ ಪೇಜಲ್ಲಿ ವಿಡಿಯೋಸನ್ನು ನೋಡುವಾಗ ಟ್ರಿಗ್ನೋಮೆಟ್ರಿ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ವಿಡಿಯೋವನ್ನು ಮಾಡಿ ಹಾಕಿ ಅಂಥೇಳಿ ನಿಮ್ಮ ಒಂದು ಸಲಹೆಯನ್ನು ಕೊಟ್ಟಿದ್ದೀರಿ. ಆ ಸಲಹೆ ಮೇರೆಗೆ ಇವತ್ತಿನ ದಿನ ನಾನು ಈ ಟ್ರಿಗ್ನೋಮೆಟ್ರಿ ಟಾಪಿಕ್ಕೊಂದಿಗೆ ನಿಮ್ಮ ಜೊತೆಗೆ ಬಂದಿದ್ದೇನೆ. ಟ್ರಿಗ್ನೋಮೆಟ್ರಿ ಇದು ಹೊಸ ಟಾಪಿಕ್ ಏನಲ್ಲ. ಇಲ್ಲಿ ಟ್ರಿಗ್ನೋಮೆಟ್ರಿ ಅಂದರೆ ವಿಶೇಷವಾಗಿ ನಾವು ಕಲಿಯುವಂಥದ್ದು ಏನಿದೆಯಪ್ಪ ಅಂತಂದರೆ, ಟ್ರಿಗ್ನೋಮೆಟ್ರಿ ಮೀನ್ಸ್ ದ ರಿಲೇಷನ್ ಬಿಟ್ವೀನ್ ದ ಆ್ಯಂಗಲ್ಸ್ ಆ್ಯಂಡ್ ದ ಸೈಡ್ಸ್ ಆಫ್ ಅ ಟ್ರಯಾಂಗಲ್. ಒಂದು ತ್ರಿಭುಜದ ಕೋನ ಹಾಗೂ ಅವುಗಳ ಬಾಹುಗಳ ನಡುವಿನ ಸಂಬಂಧವನ್ನು ಅಭ್ಯಾಸ ಮಾಡುವುದೇ ಒಂದು ತ್ರಿಕೋನಮಿತಿ ಅಂತ ಹೇಳ್ತೀವಿ. ಹಾಗಿದ್ರೆ ಟ್ರಿಗ್ನೋಮೆಟ್ರಿ, ಇಂಗ್ಲೀಷ್ನಲ್ಲಿ ಟ್ರಿಗ್ನೋಮೆಟ್ರಿ ಮೀನ್ಸ್ ಟ್ರೈ, ಗಾನ್, ಮೆಟ್ರಾನ್. ಟ್ರೈ ಮೀನ್ಸ್ 3, ಗಾನ್ ಮೀನ್ಸ್ ಸೈಡ್ಸ್, ಮೆಟ್ರಾನ್ ಮೀನ್ಸ್ ಮೆಜರ್ಮೆಂಟ್. ತ್ರಿಭುಜದ 3 ಬಾಹುಗಳ ಒಂದು ಅಳತೆಯ ಬಗ್ಗೆ ಅಭ್ಯಾಸ ಮಾಡುವುದೇ ಒಂದು ಟ್ರಿಗ್ನೋಮೆಟ್ರಿ ಅಥವಾ ತ್ರಿಕೋನಮಿತಿ ಅಂತ ಹೇಳ್ತೀವಿ. ಇವತ್ತಿನ ದಿನ ಈ ಒಂದು ವಿಡಿಯೋ ಬಗ್ಗೆ, ಇವತ್ತಿನ ದಿನ ಈ ಒಂದು ಅಧ್ಯಾಯದ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಅಭ್ಯಾಸವನ್ನು ಮಾಡೋಣ. ಹಾಗಿದ್ರೆ ಇದನ್ನು ನಿಮಗೆ ತಿಳಿಸ್ಕೊಡ್ಲಿಕ್ಕೆ ನಾನು ಒಂದು ವಿಶೇಷವಾದ ಜಾಗಕ್ಕೆ ನಿಮಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದು ಎಲ್ಲಿಗಪ್ಪ ಅಂತಂದರೆ ದೆಹಲಿಯ ಕುತುಬ್ ಮಿನಾರ್ಗೆ. ಎಸ್, ಅಲ್ಲಿ ನೋಡಿ ದೆಹಲಿಯ ಕುತುಬ್ ಮಿನಾರ್ ಇದೆಯಲ್ಲ, ಅದು ಕಾಣ್ತಾ ಇದೆ. ಓಹೋ, ಎಷ್ಟು ಎತ್ತರ ಇದೆಯಲ್ಲ. ನಾನು ಇಲ್ಲೇ ನಿಂತ್ಕೊಂಡು ಆ ಕುತುಬ್ ಮಿನಾರ್ನ ಎತ್ತರವನ್ನು ಅಳೆಯಬಹುದು. ಆ ಕುತುಬ್ ಮಿನಾರ್ ನನ್ನಿಂದ ಎಷ್ಟು ದೂರದಲ್ಲಿದೆ ಅನ್ನೋದನ್ನು ನಾನು ಅಳೆಯಬಹುದು. ಅದು ಹೇಗಂತೀರಾ? ಇಲ್ಲಿ ನೋಡಿ, ಆ ಕುತುಬ್ ಮಿನಾರ್ನ ತುದಿಯಿಂದ ಇಲ್ಲಿಗೆ ಒಂದು ಲಂಬಕೋನ ತ್ರಿಭುಜ ಉಂಟಾಗ್ತಾ ಇದೆ. ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಫಾರ್ಮೇಷನ್ ಆಗ್ತಾ ಇದೆ. ಈ ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ನಿಂದ ವಿಧಾನದಿಂದ ನಾವು ತ್ರಿಕೋನಮಿತಿ ಅಧ್ಯಾಯದಲ್ಲಿ ನಾವು ಇದರ ಅಳತೆಯನ್ನು ನಾವು ಏನು ಮಾಡ್ಬೋದಪ್ಪ ಅಂತಂದರೆ ಕಂಡುಹಿಡಿಯಬಹುದು. ಎಸ್, ಡೆಫಿನೆಟ್ಲಿ. ಇವಾಗ ಇನ್ನೊಂದು ಕಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾವು ಮಹಡಿಯ ಮೇಲೆ ನಿಂತಿದ್ದೀವಿ. ಅಲ್ಲಿ ಕೆಳಗಡೆ ಇರುವಂತಹ ಒಂದು ವಸ್ತುವನ್ನು ನೋಡಿ. ಆ ವಸ್ತುವಿನ ನಡು ಹಾಗೂ ಈ ಒಂದು ಬಿಲ್ಡಿಂಗ್ ನಡುವೆ ಇರತಕ್ಕಂಥ ದೂರ ಎಷ್ಟು, ಅದನ್ನು ನಾವು ಈಸಿಯಾಗಿ ಇಲ್ಲೇ ನಿಂತ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ಬೋದು. ಏಕಪ್ಪ ಅಂತಂದರೆ ಇಲ್ಲಿಂದ ನೋಡಿದಾಗ ಅಲ್ಲಿ ಒಂದು ಏನಾಗ್ತಾ ಇದೆಯಪ್ಪ ಅಂದರೆ ಲಂಬಕೋನ ತ್ರಿಭುಜ ಉಂಟಾಗ್ತಾ ಇದೆ. ಈ ಲಂಬಕೋನ ತ್ರಿಭುಜ ಉಂಟಾದಲ್ಲಿ ನಾವೇನು ಮಾಡ್ಬೋದು, ಈಸಿಯಾಗಿ ಇದನ್ನು ನಾವೇನು ಮಾಡಬಹುದು, ಅದರ ಒಂದು ದೂರವನ್ನು ಇಲ್ಲಿ ಕಂಡುಹಿಡಿಬೋದು, ಅಥವಾ ನನ್ನಿಂದ ಆ ವಸ್ತು ಎಷ್ಟು ದೂರದಲ್ಲಿದೆ ಅನ್ನೋದನ್ನು ಕಂಡುಹಿಡಿಬೋದು. ಇದನ್ನು ಯಾವ ರೀತಿ ಕಂಡುಹಿಡಿಬೋದು ಅನ್ನೋದನ್ನು ನಿಮಗೆ ನಾನು ವರ್ಗಕೋನೆಯಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇರ್ತಕ್ಕಂಥ ಕೆಲವೊಂದು ರೇಷೋಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಲೆಟ್ಸ್ ಕನ್ಸಿಡರ್ ಒನ್ ಟ್ರಯಾಂಗಲ್ ABC. ಇಲ್ಲಿ ಆ್ಯಂಗಲ್ ಬಿ 90 ಡಿಗ್ರಿ ಆಗಿದೆ. ಇದು ಒಂದು ABC ಅನ್ನುವಂಥದ್ದು ಒಂದು ಲಂಬಕೋನ ತ್ರಿಭುಜ. ಇಟ್ ಈಸ್ ಅ ರೈಟ್ ಆ್ಯಂಗಲ್ ಟ್ರಯಾಂಗಲ್. AC ಏನಾಗುತ್ತಪ್ಪ ಅಂತಂದರೆ 90 ಡಿಗ್ರಿಗೆ ಅಭಿಮುಖವಾಗಿರುವಂಥ ಬಾಹು, ಅಂದರೆ ಇದು ಒಂದು ವಿಕರ್ಣ, ಹೈಪೋಟೆನ್ಯೂಸ್ ಅಂತ ಹೇಳ್ತೀವಿ. ಇದಕ್ಕೇನು ಕರಿತೀವಿ? ಹೈಪೋಟೆನ್ಯೂಸ್ ಅಂತ ಹೇಳ್ತೀವಿ. ಇವಾಗ ನೋಡಿ, ಇಲ್ಲಿ ಕೋನ್ ಸಿ ಇದೆಯಲ್ಲ, ಈ ಕೋನ್ ಸಿ ಎಷ್ಟಿದೆ ಅಂತಪ್ಪ ಅಂತಂದರೆ ಇಲ್ಲಿ ಥೀಟಾ ಅಂತ ಕನ್ಸಿಡರ್ ಮಾಡ್ತೀವಿ. ಎಸ್, ಇಲ್ಲಿ ತ್ರಿಕೋನಮಿತಿಯಲ್ಲಿ ನಾವು ಯಾವುದೇ ಕೋನವನ್ನು ಥೀಟಾ ಅನ್ನುವಂಥ ವಿಶೇಷವಾಗಿರ್ತಕ್ಕಂಥ ಒಂದು ಸಂಕೇತದಿಂದ ಸೂಚಿಸ್ತಾ ಇದ್ದೀವಿ. ಈ ಥೀಟಾಕ್ಕೆ ಅಭಿಮುಖವಾಗಿರುವಂತಹ ಬಾಹುವನ್ನು ನಾವೇನು ಕರಿತೀವಿ? ಅಭಿಮುಖ ಬಾಹು ಅಂತ ಕರಿತೀವಿ. ಅಂದರೆ ಇದನ್ನು ಅಪೋಸಿಟ್ ಸೈಡ್, ಇದನ್ನು ನಾನು O ಅಂತ ಕರಿತೀನಿ. ಅದೇ ರೀತಿಯಾಗಿ ಈ ಥೀಟಾಗೆ ಪಾರ್ಶ್ವವಾಗಿರ್ತಕ್ಕಂಥ ಬಾಹು ಅಥವಾ ಅದರ ಪಕ್ಕದಲ್ಲಿರುವಂಥ ಬಾಹು, ಅದಕ್ಕೆ ನಾವೇನು ಕರಿತೀವಿ ಅಂದರೆ ಪಾರ್ಶ್ವಬಾಹು ಅಂತ ಕರಿತೀವಿ. ಇದನ್ನು ಅಡ್ಜಸೆಂಟ್ ಸೈಡ್ ಅಂತ ಹೇಳ್ತೀವಿ. ಇದನ್ನು ಎದಿಂದ ಗುರುತಿಸ್ತಾ ಇದ್ದೀವಿ. ಇದು ಅಡ್ಜಸೆಂಟ್ ಸೈಡ್ ಪಾರ್ಶ್ವಬಾಹು ಎ, ಇದು ಅಪೋಸಿಟ್ ಸೈಡ್ ಅಭಿಮುಖ ಬಾಹು O. ಅದೇ ರೀತಿಯಾಗಿ 90 ಡಿಗ್ರಿಗೆ ಅಭಿಮುಖವಾಗಿರುವಂಥ ಬಾಹು ವಿಕರ್ಣ, ಇದು ಹೈಪೋಟೆನ್ಯೂಸ್, ಇದನ್ನು ನಾನು Hದಿಂದ ಗುರುತಿಸ್ತಾ ಇದ್ದೀನಿ. ಈ 3 ಅಂಶಗಳನ್ನು ನೀವು ನೆನಪಿಟ್ಕೊಂಡ್ಬಿಟ್ಟು ಇವತ್ತಿನ ದಿನ ಈ ತ್ರಿಕೋನಮಿತಿಯ ಒಂದು ಅನುಪಾತಗಳ ಬಗ್ಗೆ ಅಭ್ಯಾಸವನ್ನು ಮಾಡೋಣ. ತ್ರಿಕೋನಮಿತಿಯ ಅಭ್ಯಾಸವನ್ನು ಮಾಡಬೇಕಾದ್ರೆ ನೀವು ಸಿಂಪಲ್ ಆಗಿರ್ತಕ್ಕಂಥ ಟ್ರಿಕ್ಕನ್ನು ನೆನಪಿಟ್ಕೊಳ್ಬೇಕು. ಅದೇನಪ್ಪ ಅಂತಂದರೆ OH, AH, OA. ಏನು ಹೇಳಿ? OH, AH, OA. ಎಸ್, ಇವೇ 3 ಮೂಲ ಮಂತ್ರಗಳು. ಇದನ್ನು ನಾವು ನೆನಪಿಟ್ಕೊಂಡ್ಬಿಟ್ರೆ ಈ ತ್ರಿಕೋನಮಿತಿಯಲ್ಲಿ ಬರುವಂತಹ 6 ಟ್ರಿಗ್ನೋಮೆಟ್ರಿಕ್ ರೇಷಿಯೋಗಳು, ಅಂದರೆ ಸೈನ್, ಕೊಸೈನ್, ಟ್ಯಾಂಜೆಂಟ್ ಅಥವಾ ಟ್ಯಾನ್, ಕಾಟ್, ಸೆಕ್ ಮತ್ತು ಕೋಸೆಕ್ಗಳ ಬಗ್ಗೆ ಬಹಳ ಸುಲಭವಾಗಿ ಅಭ್ಯಾಸವನ್ನು ಮಾಡ್ಬೋದು. ಇವಾಗ ನೋಡಿ,
ನಾನು ಹೇಳಿದೆಲ್ಲ ಓ ಎಚ್. ಓ ಎಚ್ ಅಂದರೆ ಏನಪ್ಪ ಅಂತಂದರೆ ಅದು ಸೈನನ್ನು ರಿಪ್ರೆಸೆಂಟ್ ಮಾಡುತ್ತೆ. ಹೇಗೆಪ್ಪ ಅಂತಂದರೆ ಸೈನ್ ಈಸ್ ಈಕ್ವಲ್ ಟು ಅಪೋಸಿಟ್ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್. ಅಪೋಸಿಟ್ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್. ಸೊ ಸೈನ್ ಈಸ್ ಓ ಎಚ್. ಎ ಎಚ್ ಅಂದರೆ ಏನಪ್ಪ ಅಂತಂದರೆ ಕಾಸ್. ಕಾಸ್ ಥೀಟಾ ಈಸ್ ಈಕ್ವಲ್ ಟು ಅಡ್ಜಸೆಂಟ್ ಡಿವೈಡೆಡ್ ಬೈ ಅಪೋಸಿಟ್ ಎ ಎಚ್. ದೆನ್ ಟ್ಯಾನ್ ಅಂದರೆ ಅಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್. ಇವು ಮೂರನ್ನು ಮಾತ್ರ ನೀವು ನೆನಪಿಟ್ಕೊಳ್ಬೇಕು. ಇನ್ನೊಂದು ಸಾರಿ ಹೇಳ್ತಾ ಇದ್ದೀನಿ. ಓ ಎಚ್ ಸೈನ್ ಈಸ್ ಈಕ್ವಲ್ ಟು ಅಪೋಸಿಟ್ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್. ಅಪೋಸಿಟ್ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್. ಕಾಸ್ ಈಸ್ ಈಕ್ವಲ್ ಟು ಎ ಎಚ್ ಅಡ್ಜಸೆಂಟ್ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್. ಟ್ಯಾನ್ ಈಸ್ ಈಕ್ವಲ್ ಟು ಓ ಎ ಅಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್. ಇವು ಮೂರನ್ನು ನೀವು ನೆನಪಿಟ್ಕೊಂಡ್ಬಿಟ್ರೆ ಇನ್ನು ಬರುವಂತಹ ಮೂರು ತ್ರಿಕೋನಮಿತಿಯ ಅನುಪಾತಗಳು ಯಾವಪ್ಪ ಅಂತಂದರೆ ಅವು ರಿವರ್ಸ್ ಆಗಿರ್ತವೆ ಅಥವಾ ರೆಸಿಪ್ರೋಕಲ್ ಆಗಿರ್ತವೆ ಅಂತ ಹೇಳ್ತೀವಿ. ಈಗ ಸೈನ್ದ ರೆಸಿಪ್ರೋಕಲ್ ಏನಪ್ಪ ಅಂತಂದರೆ ಕೋಸೆಕ್. ಇಲ್ಲಿ ಸೈನ್ ಓ ಎಚ್ ಇದೆ, ಇದರ ರೆಸಿಪ್ರೋಕಲ್ ಅಂದರೆ ಎಚ್ ಓ ಅಂದರೆ ಹೈಪೋಟಿನ್ಯೂಸ್ ಡಿವೈಡೆಡ್ ಬೈ ಅಪೋಸಿಟ್. ಹೈಪೋಟಿನ್ಯೂಸ್ ಡಿವೈಡೆಡ್ ಬೈ ಅಪೋಸಿಟ್. ಅದೇ ರೀತಿಯಾಗಿ ಕಾಸ್ ಎ ಎಚ್ ಇದೆ, ಅದರ ಅಪೋಸಿಟ್ ರೆಸಿಪ್ರೋಕಲ್ ಏನಪ್ಪ ಅಂತಂದರೆ ಎಚ್ ಎ ಹೈಪೋಟಿನ್ಯೂಸ್ ಡಿವೈಡೆಡ್ ಬೈ ಅಡ್ಜಸೆಂಟ್. ಅದೇ ರೀತಿಯಾಗಿ ಟ್ಯಾನ್ದ ಅಪೋಸಿಟ್ ಅಥವಾ ರೆಸಿಪ್ರೋಕಲ್ ಏನಪ್ಪ ಅಂತಂದರೆ ಕಾಟ್, ಅದರ ಒಂದು ರೆಸಿಪ್ರೋಕಲ್ ಎ ಓ. ಓ ಎದರ ಅವರ ರೆಸಿಪ್ರೋಕಲ್ ಎ ಓ ಅಡ್ಜಸೆಂಟ್ ಡಿವೈಡೆಡ್ ಬೈ ದೆನ್ ಅಪೋಸಿಟ್ ಎ ಓ. ಅಡ್ಜಸೆಂಟ್ ಡಿವೈಡೆಡ್ ಬೈ ಅಪೋಸಿಟ್ ಅಂದರೆ ಅದು ಓ ಎಯ ರೆಸಿಪ್ರೋಕಲ್ ಆಗಿರುತ್ತೆ. ಸೊ ಇದನ್ನು ನೀವು ಮೂರನ್ನು ನೆನಪಿಟ್ಕೊಳ್ಬೇಕು. ಇನ್ನೊಂದು ಸಾರಿ ಹೇಳ್ತಾ ಇದ್ದೀನಿ. ಸೈನ್ ಈಸ್ ಈಕ್ವಲ್ ಟು ಓ ಎಚ್ ಅಪೋಸಿಟ್ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್. ಕಾಸ್ ಈಸ್ ಈಕ್ವಲ್ ಟು ಎ ಎಚ್ ಅಡ್ಜಸೆಂಟ್ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್. ಟ್ಯಾನ್ ಈಸ್ ಈಕ್ವಲ್ ಟು ಓ ಎ ಅಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್. ಅದೇ ರೀತಿಯಾಗಿ ಇವುಗಳ ರೆಸಿಪ್ರೋಕಲ್ ಕೋಸೆಕ್. ಸೈನ್ ದ ರೆಸಿಪ್ರೋಕಲ್ ಕೋಸೆಕ್ ದಟ್ ಈಸ್ ಎಚ್ ಓ. ಕಾಸ್ ದ ರೆಸಿಪ್ರೋಕಲ್ ಸೆಕ್ ಎಚ್ ಎ hypotenuse divided by adjacent. Then cot the reciprocal a o that is adjacent divided by opposite. Adjacent divided by opposite a o. ಸೊ ಈ ಒಂದು ಟ್ರಿಗ್ನೋಮೆಟ್ರಿಕ್ ರೇಷಿಯೋನ ನೀವು ನೆನಪಿಟ್ಕೊಂಡಿದ್ದಾದರೆ ಅಧ್ಯಾಯ 11.1 11.1 ಬಹಳ ಸುಲಭವಾಗಿ ಬಿಡಿಸ್ಬೋದು. ಹಾಗಿದ್ರೆ 11.1 ಇವಾಗ ಸಾಲ್ವ್ ಮಾಡೋಣ. ಸೊ ಪ್ರಾಬ್ಲಮ್ ನಂಬರ್ 1. ಕಮ್ ಟು ದ ಪ್ರಾಬ್ಲಮ್ ನಂಬರ್ 1. Now start the problem number 1 in exercise 11.1. ಮೊದಲನೇ ಸಮಸ್ಯೆ. ಇನ್ ಟ್ರಯಾಂಗಲ್ ಎ ಬಿ ಸಿ ರೈಟ್ ಆ್ಯಂಗಲ್ಡ್ ಆಟ್ ಬಿ ಎ ಬಿ ಈಸ್ ಈಕ್ವಲ್ ಟು 24 ಸೆಂಟಿಮೀಟರ್, ಬಿ ಸಿ ಈಸ್ ಈಕ್ವಲ್ ಟು 7 ಸೆಂಟಿಮೀಟರ್. ಡಿಟರ್ಮೈನ್ ದ ವ್ಯಾಲ್ಯೂ ಆಫ್ ಸೈನ್ ಎ ಆ್ಯಂಡ್ ಕಾಸ್ ಎ ಅಂತ ಹೇಳ್ತಿದ್ದಾರೆ. ತ್ರಿಭುಜ ಎ ಬಿ ಸಿಯಲ್ಲಿ ಕೋನ್ ಬಿ 90 ಡಿಗ್ರಿಗೆ ಸಮನಾಗಿದೆ. ಎ ಬಿಯ ಬೆಲೆ 24 ಸೆಂಟಿಮೀಟರ್, ಬಿ ಸಿಯ ಬೆಲೆ 7 ಸೆಂಟಿಮೀಟರ್ ಆದರೆ ಸೈನ್ ಎ ಮತ್ತು ಕಾಸ್ ಎ ಬೆಲೆಗಳನ್ನು ಕಂಡುಹಿಡಿಯಬೇಕು. ಇವಾಗ ನೋಡಿ, ಇದೊಂದು ತ್ರಿಭುಜವನ್ನು ಇಲ್ಲಿ ನಾವು ಮಾಡಿಕೊಳ್ಳೋಣ. ಲಂಬಕೋನ ತ್ರಿಭುಜ. ತ್ರಿಭುಜ ಎ ಬಿ ಸಿ ಅವರು ಹೇಳಿರುವ ಹಾಗೆ ಕೋನ್ ಬಿ 90 ಡಿಗ್ರಿಗೆ ಸಮನಾಗಿದೆ. ಎ ಬಿಯ ಬೆಲೆ 24 ಸೆಂಟಿಮೀಟರ್, ಬಿ ಸಿಯ ಬೆಲೆ 7 ಸೆಂಟಿಮೀಟರ್. ಆದರೆ ನಮಗೆ ಎ ಸಿಯ ಬೆಲೆ ಗೊತ್ತಿಲ್ಲ. ಸೊ ಇದು ಲಂಬಕೋನ ತ್ರಿಭುಜ ಆಗಿರೋದರಿಂದ ನಾವು ಪೈಥಾಗೋರಸ್ ಪ್ರಮೇಯವನ್ನು ಉಪಯೋಗಿಸಿ ಎ ಸಿಯ ಬೆಲೆಯನ್ನು ಮೊದಲಿಗೆ ಕಂಡುಹಿಡಿಯಬೇಕು. ಹಾಗಿದ್ರೆ ಪೈಥಾಗೋರಸ್ ಪ್ರಮೇಯವನ್ನು ಅಪ್ಲೈ ಮಾಡೋಣ. ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಇನ್ ಅ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಆ್ಯಂಗಲ್ ಬಿ ಇಸ್ ಈಕ್ವಲ್ ಟು 90 ಡಿಗ್ರಿ. ದೇರ್ ಫಾರ್ ಎ ಸಿ ಸ್ಕ್ವೇರ್ ವಿಕರ್ಣದ ಮೇಲಿನ ವರ್ಗವು ಉಳಿದ ಎರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ಇದು ನಿಮಗೆ ಗೊತ್ತಿರುವಂಥ ವಿಷಯ. ಸೊ ಎ ಸಿ ಸ್ಕ್ವೇರ್ ಆ್ಯಸ್ ಇಟ್ ಈಸ್ ಈಕ್ವಲ್ ಟು ಎ ಬಿ ವ್ಯಾಲ್ಯೂ ಈಸ್ 24 ಸ್ಕ್ವೇರ್ plus BC value is 7 square. 24 square is 576 plus 7 square is 49. So 576 plus 49 is 625. AC square is equal to 625, but AC value is square root of 625. Therefore the value of AC is equal to 25 centimeter. So ಹಾಗಿದ್ರೆ ಇಲ್ಲಿ ಕೋನ್ ಎ ಇದೆಯಲ್ಲ, ಇದರ ಒಂದು ಸೈನ್ ಮತ್ತು ಕಾಸ್ಗಳನ್ನು ನಾವು ವ್ಯಾಲ್ಯೂಗಳನ್ನು ತೆಗಿಬೇಕು. ಇವಾಗ ಸೈನ್ ಎ ಅಂದರೆ ಇಲ್ಲಿ ಮೊದಲಿಗೆ ಅಪೋಸಿಟ್ ಸೈಡ್, ಅಡ್ಜಸೆಂಟ್ ಸೈಡ್, ಹೈಪೋಟೆನ್ಯೂಸ್ ಯಾವುದು ಅನ್ನೋದನ್ನು ನಾವು ನಿರ್ಧಾರ ಮಾಡ್ಕೊಳ್ಳೋಣ. ಸೊ 90 ಡಿಗ್ರಿಗೆ ಅಪೋಸಿಟ್ ಆಗಿರುವಂಥದ್ದು ಅದು ಹೈಪೋಟೆನ್ಯೂಸ್, ದಟ್ ಈಸ್ ಎ ಸಿ 25 ಸೆಂಟಿಮೀಟರ್ ಇದೆ. ನಂತರ ಎಗೆ ಅಡ್ಜಸೆಂಟ್ ಸೈಡ್ ಪಾರ್ಶ್ವಬಾಹು ಅದು ಎ ಬಿ 24 ಸೆಂಟಿಮೀಟರ್.
ಎಗೆ ಅಪೋಸಿಟ್ ಆಗಿರುವಂಥದ್ದು ಅಭಿಮುಖ ಬಾಹು ಅಪೋಸಿಟ್ ಸೈಡ್ ದಟ್ ಈಸ್ 7 centimeter. So AB is 24, BC is 7 and AC is equal to 25. Now sine is equal to ನಮ್ಗೆ ಗೊತ್ತಿದೆ ಫಾರ್ಮುಲಾ that is OH. Sine is nothing but OH. So sine A is equal to OH, opposite divided by hypotenuse. So opposite side is 7, BC. ಇಲ್ಲಿ ನೋಡಿ opposite side is BC divided by hypotenuse is AC. So BC upon AC. So that is equal to 7 divided by AC value is 25. Therefore sin A is equal to 7 upon 25. Similarly cos A is equal to, cos A is nothing but AH, adjacent upon hypotenuse. Adjacent AB. Hypotenuse is AC. ಪಾರ್ಶ್ವ ಬಾಹು BC ಇದೆ, hypotenuse AC ಇದೆ. So BC upon AC, BC value is 24 and AC value is 25. Therefore cos A is equal to 24 upon 25. ಅದೇ ರೀತಿಯಾಗಿ ಎರಡನೇ ಒಂದು ಸಮಸ್ಯೆ ಅದೇ, ನೀವು ಕೂಡ ಅದನ್ನು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ ನೆಕ್ಸ್ಟ್ ಕಮ್ ಟು ದ ಅನದರ್ ಪ್ರಾಬ್ಲಮ್ ನಂಬರ್ 2. ಎಸ್ ಕಮ್ ಟು ದ ಪ್ರಾಬ್ಲಮ್ ನಂಬರ್ 2. ದ ಪ್ರಾಬ್ಲಮ್ ನಂಬರ್ 2 ಈಸ್ ಇನ್ ಫಿಗರ್ 11.13 ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಚಿತ್ರದಲ್ಲಿ ತ್ರಿಭುಜ ಪಿ ಕ್ಯೂ ಆರ್ನಲ್ಲಿ, ಇನ್ ಟ್ರಯಾಂಗಲ್ ಪಿ ಕ್ಯೂ ಆರ್, ಫೈಂಡ್ ದ ವ್ಯಾಲ್ಯೂ ಆಫ್ ಟ್ಯಾನ್ ಪಿ ಮೈನಸ್ ಕಾಟ್ ಆರ್ ಅಂತ. ಇವಾಗ ನೋಡಿರಿ ಇಲ್ಲಿ ಕೊಟ್ಟಿರುವಂಥ ಟ್ರಯಾಂಗಲ್ ಪಿ ಕ್ಯೂ ಆರ್, ಫೈಂಡ್ ದ ವ್ಯಾಲ್ಯೂ ಆಫ್ ಟ್ಯಾನ್ ಪಿ ಮೈನಸ್ ಕಾಟ್ ಆರ್. ಇಲ್ಲಿ ಕೊಟ್ಟಿರುವಂಥ ತ್ರಿಭುಜ ಟ್ರಯಾಂಗಲ್ ಪಿ ಕ್ಯೂ ಆರ್ನಲ್ಲಿ ಆ್ಯಂಗಲ್ ಕ್ಯೂ ಈಸ್ ಈಕ್ವಲ್ ಟು 90 ಡಿಗ್ರಿ, ಪಿ ಕ್ಯೂ ವ್ಯಾಲ್ಯೂ ಈಸ್ 20, ಪಿ ಕ್ಯೂ ವ್ಯಾಲ್ಯೂ ಈಸ್ 12 ಆ್ಯಂಡ್ ಪಿ ಆರ್ ವ್ಯಾಲ್ಯೂ ಈಸ್ 13. ಪಿ ಕ್ಯೂ ವ್ಯಾಲ್ಯೂ ಈಸ್ 12 ಆ್ಯಂಡ್ ಪಿ ಆರ್ ವ್ಯಾಲ್ಯೂ ಈಸ್ 13 ಆ್ಯಂಡ್ ಕ್ಯೂ ಆರ್ ವ್ಯಾಲ್ಯೂ ಈಸ್ ನಾಟ್ ಗಿವನ್. ಕ್ಯೂ ಆರ್ ಬೆಲೆಯನ್ನು ಕಂಡುಹಿಡಿಬೇಕು ಮೊದಲಿಗೆ. ಸೊ ತ್ರಿಭುಜ ಪಿ ಕ್ಯೂ ಆರ್ನಲ್ಲಿ ಆ್ಯಂಗಲ್ ಕ್ಯೂ ಈಸ್ ಈಕ್ವಲ್ ಟು 90 ಡಿಗ್ರಿ. ದೇರ್ ಫಾರ್ ಅಕಾರ್ಡಿಂಗ್ ಟು ದ ಪೈಥಾಗೋರಸ್ ಥಿಯರಮ್, ಪಿ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಪಿ ಕ್ಯೂ ಸ್ಕ್ವೇರ್ ಪ್ಲಸ್ ಕ್ಯೂ ಆರ್ ಸ್ಕ್ವೇರ್. ಸೊ ಪಿ ಆರ್ ಸ್ಕ್ವೇರ್ ಬೆಲೆ ಏನಿದೆ, ದಟ್ ಈಸ್ 13 ಸ್ಕ್ವೇರ್ ಇಸ್ ಈಕ್ವಲ್ ಟು ಪಿ ಕ್ಯೂ ಸ್ಕ್ವೇರ್ 12 ಸ್ಕ್ವೇರ್ ಪ್ಲಸ್ ಕ್ಯೂ ಆರ್ ಸ್ಕ್ವೇರ್. ಸೊ 13 ಸ್ಕ್ವೇರ್ is 169 is equal to 12 square is 144 plus QR square. Take this 144 to the left hand side. 169 minus 144. So 169 minus 144 is 25. QR square is equal to 25, but QR value is square root of 25. Therefore QR is equal to plus or minus 5. That value cannot be negative. Therefore QR value is 5. ಕ್ಯೂ ಆರ್ ಬೆಲೆ ಏನಾಯಿತು, ಕ್ಯೂ ಆರ್ ಅಳತೆ ಯಾವಾಗಲೂ ಅದು ಋಣ ಆಗಲಿಕ್ಕೆ ಸಾಧ್ಯ ಇಲ್ಲ, ಇಟ್ ಕೆನಾಟ್ ಬಿ ನೆಗೆಟಿವ್. ಅದನ್ನು ನಾವೇನು ಮಾಡ್ತೀವಿ, ಪಾಸಿಟಿವ್ ತೊಗೊಳ್ತೀವಿ. ಸೊ ಕ್ಯೂ ಆರ್ ಇಸ್ ಈಕ್ವಲ್ ಟು 5 ಸೆಂಟಿಮೀಟರ್. ಇವಾಗ ನಾವು ಟ್ಯಾನ್ ಪಿ ಬೆಲೆಯನ್ನು ಮತ್ತು ಕಾಟ್ ಆರ್ ಬೆಲೆಯನ್ನು ಕಂಡುಹಿಡಿಯೋಣ. ಟ್ಯಾನ್ ಪಿ ಮೈನಸ್ ಕಾಟ್ ಆರ್. ಸೊ ಟ್ಯಾನ್ ಪಿ ಅಂದರೆ ಏನು, ಫಾರ್ಮುಲಾ ನಮ್ಗೆ ಗೊತ್ತಿದೆ, ಓ ಎ ಅಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್. ಸೊ ಇವಾಗ ನೋಡಿ ಇಲ್ಲಿ ಪಿ ಇದೆ, ಇದಕ್ಕೆ ಅಪೋಸಿಟ್ ಯಾವುದು, ಇದಕ್ಕೆ ಅಪೋಸಿಟ್ ಏನಾಗುತ್ತೆಪ್ಪ ಅಂತಂದರೆ ಇದು ಕ್ಯೂ ಆರ್. ಓ ಆಮೇಲೆ ಅಡ್ಜಸೆಂಟ್ ಯಾವ, ಪಿ ಕ್ಯೂ. ಸೊ ಓ ಎ, ಸೊ ದಟ್ ಈಸ್ ಕ್ಯೂ ಆರ್ ಅಪಾನ್ ಪಿ ಕ್ಯೂ ಆರ್, ಅಪೋಸಿಟ್ ಅಪಾನ್ adjacent. So that is QR value is 5 and PR value is 12. So tan P is nothing but 5 upon 12 minus. ಇವಾಗ ನೋಡಿ ಕಾಟ್ ಆರ್. ಇವಾಗ ಕಾಟ್ ಆರ್ ಅಂದ ತಕ್ಷಣ ನಾವೇನು ಮಾಡ್ತೀವಪ್ಪ ಅಂದರೆ ಟ್ಯಾನ್ ದ ರೆಸಿಪ್ರೋಕಲ್ ತೆಗೆದುಕೊಂಡ್ಬಿಡ್ತೀವಿ. ಆದರೆ ಇದು ಪಿ ದ ವ್ಯಾಲ್ಯೂ ತೊಗೊಂತೀವಿ ನಾವು. ಈಗ ಕಾಟ್ ಆರ್ ವ್ಯಾಲ್ಯೂಗೆ ಅದು ಅಪೋಸಿಟು, ಆಮೇಲೆ ಅಡ್ಜಸೆಂಟು, ಹೈಪೋಟೆನ್ಯೂಸ್, ಅದನ್ನು ನಾವೇನು ಮಾಡಬೇಕು, ಸೆಟ್ ಮಾಡ್ಕೋಬೇಕು. ಇವಾಗ ನೋಡಿ ಇಲ್ಲಿ ಕಾಟ್ ಆರಲ್ಲಿ ಇದನ್ನು ಬಹಳ ವಿಶೇಷವಾಗಿ ಗಮನಿಸಬೇಕು. ಬಹಳಷ್ಟು ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಇದು ಟ್ಯಾನ್ ವ್ಯಾಲ್ಯೂ ಸಿಕ್ಬಿಟ್ಟಿದೆ, ಟ್ಯಾನ್ ರೆಸಿಪ್ರೋಕಲ್ ಏನಿರ್ತದೆ ಕಾಟ್ ಇರ್ತದೆ ಅಂಥೇಳಿ ಅದೇ ವ್ಯಾಲ್ಯೂ ಇಟ್ಬಿಡ್ತಾರೆ. ಅದನ್ನು ರೆಸಿಪ್ರೋಕಲ್ ಮಾಡಿ ಅಂಶದ ಛೇದದ ಅಂಶ ಮಾಡಿ ಇಟ್ಬಿಡ್ತಾರೆ. ಆದರೆ ಯಾವ ಆ್ಯಂಗಲ್ಗೆ ಕೊಟ್ಟಿದ್ದಾರೆ ಅದನ್ನು ನೋಡಬೇಕು. ಇದು ಟ್ಯಾನ್ ಪಿ ವ್ಯಾಲ್ಯೂ ಕಂಡು ಹಿಡಿದಿದ್ದೀವಿ ನಾವು, ಆದರೆ ನಾವು ಇಲ್ಲಿ ಕಂಡು ಹಿಡಿಬೇಕಾಗಿರೋದು ಕಾಟ್ ಆರ್ ವ್ಯಾಲ್ಯೂವನ್ನು. ಸೊ ಕಾಟ್ ಆರ್ ಮೀನ್ಸ್ ಇವಾಗ ಟ್ಯಾನ್ ಪಿದು ಓ ಎ ಇದೆ, ಇಲ್ಲಿ ಎ ಒ ಅಡ್ಜಸೆಂಟ್ ಡಿವೈಡೆಡ್ ಬೈ ಅಪೋಸಿಟ್. ಇಲ್ಲಿ ಕಾಟ್ ಆರ್ಗೆ ನೋಡೋಣ. ಕಾಟ್ ಆರ್ಗೆ ಇದು ಅಪೋಸಿಟ್ ಯಾವುದಾಗ, ಪಿ ಕ್ಯೂ. ಇಲ್ಲಿ ಕಾಟ್ ಆರ್ಗೆ ಅಡ್ಜಸೆಂಟ್ ಯಾವುದಾಗತ್ತೆ, ಕ್ಯೂ ಆರ್. ಹೈಪೋಟೆನ್ಯೂಸ್ ಅಂತದ್ದು ಸೇಮ್ ಪಿ ಆರ್. ಸೊ ಕಾಟ್ ಆರ್ ಈಸ್ ನಥಿಂಗ್ ಬಟ್ ಎ ಒ ಅಡ್ಜಸೆಂಟ್ ಡಿವೈಡೆಡ್ ಬೈ ಅಪೋಸಿಟ್. ಅಡ್ಜಸೆಂಟ್ ಡಿವೈಡೆಡ್ ಬೈ ಅಪೋಸಿಟ್. Adjacent is QR 5 and opposite is PR 12. So 5 upon 12. So that is minus sign. Now it is 5 by 12 minus 5 by 12. So plus 5 by 12 and minus 5 by 12, they gets cancel each other. Therefore its value is 0. Its value is
0. So tan p minus cot r value is 0 in this case. Dear friends, welcome to the Maths Master class. ಹಾಗಿದ್ರೆ ಇವತ್ತಿನ ದಿನ ನಾವು ಎಕ್ಸಸೈಸ್ 11.1 ಅನ್ನು ಸಾಲ್ವ್ ಮಾಡೋಣ. ಈಗಾಗಲೇ ನಾವು ಟ್ರಿಗ್ನೋಮೆಟ್ರಿಕ್ ರೇಷಿಯೋಗಳ ಬಗ್ಗೆ ಕಲ್ತಿದ್ದೀವಿ. ಸೈನ್, ಕಾಸ್, ಟ್ಯಾನ್ ಮತ್ತು ಕೋಸೆಕ್, ಸೆಕ್ ಮತ್ತು ಕಾಟ್. ಸೈನ್ ಈಸ್ OH, ಕಾಸ್ ಈಸ್ AH ಆ್ಯಂಡ್ ಟ್ಯಾನ್ ಈಸ್ OA. ಅದೇ ರೀತಿಯಾಗಿ ಕೊಸೆಕ್, ಸೆಕ್ ಮತ್ತು ಕಾಟ್ಗಳು ಅವುಗಳ ರೆಸಿಪ್ರೋಕಲ್ ಆಗಿರ್ತವೆ ಅನ್ನುವಂಥ ವಿಚಾರ ಅದೇ ಒಂದು ಆಧಾರವಾಗಿ ಇಟ್ಕೊಂಡು ಎಕ್ಸಸೈಸ್ 11.1 ಅನ್ನು ಸಾಲ್ವ್ ಮಾಡೋಣ. ಸೊ ದ ಪ್ರಾಬ್ಲಮ್ ನಂಬರ್ 1. The problem number 1 is in triangle ABC, right angle at B, AB is 24 cm and BC is 7 cm. Then we have to find sin A and cos A. ಅದೇ ರೀತಿಯಾಗಿ sin C ಮತ್ತು cos C ಗಳನ್ನು ನಾವು ತೆಗಿಬೇಕು. ಹಾಗಿದ್ರೆ ಇವಾಗ ನಾವಿಲ್ಲಿ ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲನ್ನು ಡ್ರಾ ಮಾಡೋಣ. ಸೊ ದಿಸ್ ಈಸ್ ಅ ರೈಟ್ ಆ್ಯಂಗಲ್ ಟ್ರಯಾಂಗಲ್. Here angle B is equal to 90 degrees. ಕೋನ B 90 ಡಿಗ್ರಿಗೆ ಸಮನಾಗಿದೆ. So this is triangle A, B and C. This is triangle ABC where angle B is equal to 90 degree. The value of AB is 24 centimeter and value of BC is 7 centimeter. ಆದರೆ ಇಲ್ಲಿ ನೋಡಿ ನಮಗೆ AC ಯ ಬೆಲೆ ಗೊತ್ತಿಲ್ಲ. AC ಯ ಬೆಲೆ ಗೊತ್ತಿಲ್ಲ. ಇದು ಒಂದು ಲಂಬಕೋನ ತ್ರಿಭುಜವಾಗಿರೋದರಿಂದ ನಾವು ಈಗಾಗಲೇ ಪೈಥಾಗೋರಸ್ ಪ್ರಮೇಯವನ್ನು ಕಲ್ತಿದ್ದೀವಿ. ಪೈಥಾಗೋರಸ್ ಪ್ರಮೇಯ ಏನು ಹೇಳ್ತದಪ್ಪ ಅಂದರೆ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ ಅಂತ. ಸೊ ದೇರ್ ಫಾರ್ ಇನ್ ಟ್ರಯಾಂಗಲ್ ABC angle B equal to 90 degrees. Therefore AC ಸ್ಕ್ವೇರ್ ಅಂದರೆ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳು ಅಂದರೆ AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್ ಉಳಿದೆರಡು ಬಾಹುಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ಇಲ್ಲಿ AC ಯ ಬೆಲೆ ಏನಾಗುತ್ತೆಪ್ಪ ಅನ್ನೋದನ್ನು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿ ನೋಡೋಣ. AB ಯ ಬೆಲೆ ಗೊತ್ತಿದೆ 24 ಸ್ಕ್ವೇರ್, BC ಬೆಲೆ 7, it is 7 square. So this is 576 and 7 square is 49. So if you add these two numbers it will be 625. This is 625. ಆದರೆ ನಮಗೆ AC ಯ ಬೆಲೆ ಬೇಕಾಗಿದೆ. Therefore I am going to remove this square and put the square root on the right hand side. ಹೌದಾ, ಇಲ್ಲಿ ಸ್ಕ್ವೇರ್ ತೆಗೆದರೆ ಬಲಬದಿಗೆ ರೂಟ್ ಬರ್ತದೆ. Therefore AC value is plus or minus 25. ಆದರೆ AC ಇದು ಅಳತೆ ಆಗಿರೋದ್ರಿಂದ ನಾವು ನೆಗೆಟಿವ್ ವ್ಯಾಲ್ಯೂವನ್ನು ತೆಗೆದುಕೊಳ್ಳೋದಿಲ್ಲ, ಪಾಸಿಟಿವ್ ವ್ಯಾಲ್ಯೂವನ್ನು ತೆಗೆದುಕೊಳ್ತೀವಿ. Therefore the value of AC is 25. ವ್ಯಾಲ್ಯೂ ಆಫ್ AC is 25. ಇವಾಗ ನಮಗೆ ಬೆಲೆಗಳನ್ನು ಕಂಡುಹಿಡಿಯಬೇಕಾಗಿದೆ. ಯಾವುದು? ಸೈನ್ A ಮತ್ತು ಕಾಸ್ A ಬೆಲೆಗಳನ್ನು ಕಂಡುಹಿಡಿಯಬೇಕಾಗಿದೆ. ಸೊ ದ ಫಸ್ಟ್ ಕ್ವಶನ್ ಈಸ್ ಸೈನ್ A ವ್ಯಾಲ್ಯೂವನ್ನು ಕಂಡುಹಿಡಿಯಬೇಕಾಗಿದೆ. ಅದರ ಜೊತೆಗೆ ಕಾಸ್ A ವ್ಯಾಲ್ಯೂನು ಕೂಡ ಕಂಡುಹಿಡಿಯಬೇಕಾಗಿದೆ. ಇವಾಗ ಈ ಒಂದು ಲಂಬಕೋನ ತ್ರಿಭುಜದಲ್ಲಿ ಕೋನ A ಎಲ್ಲಿದೆ ನೋಡಿ ಇಲ್ಲಿ. ಸೊ ದಿಸ್ ಲಂಬಕೋನ ತ್ರಿಭುಜದಲ್ಲಿ 90 ಡಿಗ್ರಿಗೆ ಅಭಿಮುಖವಾಗಿರುವಂಥ ಬಾಹು ಹೈಪೋಟೆನ್ಯೂಸ್, ವಿಕರ್ಣ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಥೀಟಾಗೆ ಅಪೋಸಿಟ್ ಇರುವಂಥದ್ದು ಅದು ಏನಪ್ಪ ಅಂತಂದರೆ ಅಪೋಸಿಟ್ ಸೈಡ್, ಉಳಿದಂಥದ್ದು ಅಡ್ಜಸೆಂಟ್ ಸೈಡ್ ಅಂತ ಹೇಳ್ತೀವಿ. ಸೊ ಇವಾಗ ಸೈನ್ A ವ್ಯಾಲ್ಯೂವನ್ನು ಕ್ಯಾಲ್ಕುಲೇಟ್ ಮಾಡೋಣ. ಸೊ ನಾನು ನಿಮಗೆ ಫಾರ್ಮುಲಾ ಹೇಳಿದ್ದೀನಿ. ಸೈನ್ ವ್ಯಾಲ್ಯೂ ಈಸ್ OH, opposite upon hypotenuse. So therefore we can write sin of A is equal to O upon H. So that is nothing but opposite side. Opposite side is BC and its hypotenuse is AC. BC upon AC. So that is nothing but BC value is 7 and AC value is 25. ಹಾಗಿದ್ರೆ sin A value is 7 upon 25. ಅದೇ ರೀತಿಯಾಗಿ ಕಾಸ್ ವ್ಯಾಲ್ಯೂ, ಕಾಸ್ ಕ್ಯಾನ್ ಬಿ ರಿಟರ್ನ್ ಆಸ್ AH, ಅಡ್ಜಸೆಂಟ್ ಸೈಡ್ ಅಪಾನ್ ಹೈಪೋಟೆನ್ಯೂಸ್. ಸೊ ಇವಾಗ ಇಲ್ಲಿ ಅಡ್ಜಸೆಂಟ್ ಸೈಡ್ ಏನಿದೆ AB, hypotenuse is AC, AB upon AC, adjacent upon hypotenuse. So AB value is, that is 24 and AC value is 25. ಹಾಗಿದ್ರೆ cos of A ಬೆಲೆ ಎಷ್ಟಪ್ಪ ಆಯ್ತಂದರೆ
that is 24/25. This is the first problem. Come to the second problem. ಈಗ ಎರಡನೇ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡುವಾಗ ಸೆಕೆಂಡ್ ಪ್ರಾಬ್ಲಮ್ ಈಸ್ ಸೈನ್ ಆಫ್ ಸಿ ಮತ್ತು ಕಾಸ್ ಆಫ್ ಸಿಗಳ ಬೆಲೆಯನ್ನು ಕಂಡುಹಿಡಿಯಬೇಕು. ಇವಾಗ ಸಿಗೆ ಹೈಪೋಟೆನ್ಯೂಸ್ ಅಂತ ಇದು ಕಾಮನ್ ಆಗಿ ಹೈಪೋಟೆನ್ಯೂಸ್ ಎ ಸಿ ಇದೆ. ಇವಾಗ ಕೋನ್ ಸಿ ಆ್ಯಂಗಲ್ ಸಿ ಏನಾಯ್ತಪ್ಪ ಅಂದರೆ ನಮ್ಮದು ಥೀಟಾ ಆಗುತ್ತೆ. ಹಾಗಿದ್ದರೆ ಈ ಎರಡನೇ ಸಮಸ್ಯೆಯಲ್ಲಿ ಥೀಟಾ ನಮ್ಮದು ಎಲ್ಲಿ ಬಂತಪ್ಪ ಅಂತಂದರೆ ಸಿ ಇದ್ದಲ್ಲಿ ಇದು ಥೀಟಾ. ಇನ್ನು ಥೀಟಾಗೆ ಅಪೋಸಿಟ್ ಇರುವಂಥದ್ದು ಇದು ಅಪೋಸಿಟ್ ಸೈಡ್, ಇದಕ್ಕೆ ಅಪೋಸಿಟ್ ಸೈಡ್ ಅಂತ ಹೇಳ್ತೀವಿ. ಸೊ ದಿಸ್ ಈಸ್ ಅಪೋಸಿಟ್ ಸೈಡ್. ಇನ್ನು ಥೀಟಾಗೆ ಪಾರ್ಶ್ವಬಾಹು ದಟ್ ಈಸ್ ಅಡ್ಜಸೆಂಟ್ ಸೈಡ್. ಅಂದರೆ ಯಾವ ಕೋನವನ್ನು ಸೆಲೆಕ್ಟ್ ಮಾಡಿರ್ತೀವಲ್ಲ ಅದಕ್ಕೆ ಅಪೋಸಿಟ್ ಇರುವಂಥದ್ದು, ಯಾವ ಕೋನವನ್ನು ಸೆಲೆಕ್ಟ್ ಮಾಡಿರ್ತೀವಲ್ಲ ಅದು ಅಪೋಸಿಟ್ ಇರುವಂಥದ್ದು ಇದು ಅಪೋಸಿಟ್ ಸೈಡ್. ಆಮೇಲೆ ಉಳಿದಂಥದ್ದು ಪಾರ್ಶ್ವಬಾಹು, 90 ಡಿಗ್ರಿಗೆ ಅಭಿಮುಖವಾಗಿರುವಂಥ ಬಾಹು ಅದು ವಿಕರ್ಣ ಅಂತ ಹೇಳ್ತೀವಿ. ಹಾಗಿದ್ದರೆ ಸೈನ್ ಸಿ ಬೆಲೆಯನ್ನು ಕಂಡುಹಿಡಿಯೋಣ. ಸೈನ್ ಆಫ್ ಸಿ ಅಗೇನ್ ಇಟ್ ಈಸ್ ಒ ಎಚ್. ಸೈನ್ ಬೆಲೆ ಯಾವಾಗಲೂ ಏನಿರ್ತದೆ ಒ ಎಚ್. ಸೈನ್ ಆಫ್ ಸಿ ಈಸ್ ಅಪೋಸಿಟ್ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್. ಸೊ ಇವಾಗ ಅಪೋಸಿಟ್ ಏನಿದೆ ಎ ಬಿ, ಹೈಪೋಟೆನ್ಯೂಸ್ ಈಸ್ ಎ ಸಿ. ಸೊ ದೇರ್ ಫಾರ್ ಎ ಬಿ ಅಪಾನ್ ಎ ಸಿ. Therefore, AB value is 24 and AC value is 25. So, 24/25 sin C. This is value of sin C. Cos C. ನೋಡಿ ನಿಮಗೆ ಬೆಲೆಗಳ ಬಗ್ಗೆ ಹೇಳಿದ್ದೇನೆ. ಸೈನ್ ಕಾಸ್ ಟ್ಯಾನ್. ಸೈನ್ ಅಂದರೆ ಒ ಎಚ್, ಕಾಸ್ ಅಂದರೆ ಎ ಎಚ್, ಅಡ್ಜಸೆಂಟ್ ಸೈಡ್ ಅಪಾನ್ ಹೈಪೋಟೆನ್ಯೂಸ್. ಸೊ adjacent side upon hypotenuse. Adjacent side BC, hypotenuse is AC. So BC upon AC. So BC ಬೆಲೆ ಏನಿದೆ 7, AC ಬೆಲೆ 25. So this is 7/25. Cos of C is equal to 7/25. So this is the first problem. Take down the screenshot and come to the next problem. Problem number 2. The second problem is find the value of tan P minus cot R. ಕೊಟ್ಟಿರುವಂಥ ಚಿತ್ರದಲ್ಲಿ ಟ್ಯಾನ್ ಪಿ ಮೈನಸ್ ಕಾಟ್ ಆರ್ ಬೆಲೆಯನ್ನು ಕಂಡುಹಿಡಿಯಬೇಕು. ಇಲ್ಲಿ ಒಂದು ತ್ರಿಭುಜವನ್ನು ಕೊಟ್ಟಿದ್ದಾರೆ, ತ್ರಿಭುಜ ಪಿ ಕ್ಯೂ ಆರ್. ಪಿ ಕ್ಯೂ ಆರ್ ತ್ರಿಭುಜ ಲಂಬಕೋನ ತ್ರಿಭುಜ ಆಗಿದೆ. ಕ್ಯೂ ಅನ್ನುವಂಥದ್ದಲ್ಲಿ 90 ಡಿಗ್ರಿ ಉಂಟಾಗಿದೆ. ಹಾಗಿದ್ರೆ ಮತ್ತೆ ನಾವು ಪೈಥಾಗೋರಸ್ ಥಿಯರಮನ್ನು ಅಪ್ಲೈ ಮಾಡಬಹುದು. ಸೊ ಪಿ ಆರ್ ಸ್ಕ್ವೇರ್ ಈಕ್ವಲ್ ಟು ಪಿ ಕ್ಯೂ ಸ್ಕ್ವೇರ್ ಪ್ಲಸ್ ಕ್ಯೂ ಆರ್ ಸ್ಕ್ವೇರ್. ಕ್ಯೂ ಆರ್ ಬೆಲೆ ಗೊತ್ತಿಲ್ಲ, ಕ್ಯೂ ಆರ್ ಬೆಲೆಯನ್ನು ಮೊದಲಿಗೆ ಕಂಡುಹಿಡಿಯೋಣ. ಸೊ ಇನ್ ಟ್ರಯಾಂಗಲ್ ಪಿ ಕ್ಯೂ ಆರ್, PQR, angle Q equal to 90 degrees. Therefore, according to the Pythagoras theorem, ವಿಕರ್ಣದ ಮೇಲಿನ ವರ್ಗ ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ ಅಂತ. ಸೊ ಪಿ ಕ್ಯೂ ಬೆಲೆ ಗೊತ್ತಿದೆ. ದ ವ್ಯಾಲ್ಯೂ ಆಫ್ ಪಿ ಕ್ಯೂ ಈಸ್ 13. ಸೊ 13 ಸ್ಕ್ವೇರ್ ಪ್ಲಸ್ ಪಿ ಕ್ಯೂ ವ್ಯಾಲ್ಯೂ ಈಸ್ ಪಿ ಕ್ಯೂ ಸ್ಕ್ವೇರ್ ಇಸ್ ಈಕ್ವಲ್ ಟು ಇದು ಪಿ ಆರ್ ಸ್ಕ್ವೇರ್ ಆಗಬೇಕಿತ್ತು. ಇಲ್ಲಿ ನಮ್ಮ ಒಂದು ವಿಕರ್ಣ ಪಿ ಆರ್ ಇದೆ, ಪಿ ಆರ್ ಸ್ಕ್ವೇರ್. ಇಲ್ಲಿ ಒಂದು ಲಂಬಕೋನ ತ್ರಿಭುಜದಲ್ಲಿ 90 ಡಿಗ್ರಿಗೆ. ಕಮ್ ಟು ದ ಸೆಕೆಂಡ್ ಪ್ರಾಬ್ಲಮ್. ಫೈಂಡ್ ದ ವ್ಯಾಲ್ಯೂ ಆಫ್ ಟ್ಯಾನ್ ಪಿ ಮೈನಸ್ ಕಾಟ್ ಆರ್. ತ್ರಿಭುಜ ಪಿ ಕ್ಯೂ ಆರ್ನಲ್ಲಿ ಕೋನ್ ಪಿ 90 ಡಿಗ್ರಿಗೆ ಸಮನಾಗಿದೆ. ಹಾಗಿದ್ದರೆ ಟ್ಯಾನ್ ಪಿ ಮೈನಸ್ ಕಾಟ್ ಆರ್ ಬೆಲೆಯನ್ನು ಕಂಡುಹಿಡಿಯಬೇಕು. ಕೊಟ್ಟಿರುವಂಥ ತ್ರಿಭುಜದಲ್ಲಿ ಕ್ಯೂ ಆರ್ ಬೆಲೆಯನ್ನು ಕೊಟ್ಟಿಲ್ಲ, ಇದು ಲಂಬಕೋನ ತ್ರಿಭುಜ ಇರೋದರಿಂದ. ಸೊ ಇನ್ ಟ್ರಯಾಂಗಲ್ ಪಿ ಕ್ಯೂ ಆರ್, ಆ್ಯಂಗಲ್ ಕ್ಯೂ ಇಸ್ ಈಕ್ವಲ್ ಟು 90 degrees. ದೇರ್ ಫಾರ್ ಪಿ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಪಿ ಕ್ಯೂ ಸ್ಕ್ವೇರ್ ಪ್ಲಸ್ ಕ್ಯೂ ಆರ್ ಸ್ಕ್ವೇರ್ ಅಕಾರ್ಡಿಂಗ್ ಟು ದ ಪೈಥಾಗೋರಸ್ ಥಿಯರಮ್. ಪಿ ಆರ್ ವ್ಯಾಲ್ಯೂ ಈಸ್ 13 ಸ್ಕ್ವೇರ್ ಆ್ಯಂಡ್ ಪಿ ಕ್ಯೂ ವ್ಯಾಲ್ಯೂ ಈಸ್ 12 ಸ್ಕ್ವೇರ್ ಪ್ಲಸ್ ಕ್ಯೂ ಆರ್ ವ್ಯಾಲ್ಯೂ ಈಸ್ ಅನ್ನೋನ್. ಇದು ಬೆಲೆ ನಮಗೆ ಗೊತ್ತಿಲ್ಲ. So QR square, PR square 13 square is 169, 12 square is 144 and QR square as it is. So 169, take this 144 to the left hand side, it will become minus. So QR square as it is. So 169 minus 144 is 25 equal to QR square. ನಮಗೆ QR ಬೆಲೆ ಅಷ್ಟೇ ಬೇಕು. Therefore QR equal to square root of 25, QR the square root of 25, 25 ವರ್ಗಮೂಲ ಪ್ಲಸ್ ಆರ್ ಮೈನಸ್ 5. ಹಾಗಿದ್ರೆ the length cannot be negative, therefore the value of QR is equal to
5 ಸೆಂಟಿಮೀಟರ್ಸ್ ಆರ್ 5 ಯೂನಿಟ್ಸ್ ಅಂತ ಹೇಳ್ಬೋದು. ಹಾಗಿದ್ರೆ ಕ್ಯೂ ಆರ್ ಬೆಲೆ ಎಷ್ಟು ಬಂತು? 5. ಇವಾಗ ನಮಗೆ ಟ್ಯಾನ್ ಪಿ ಬೆಲೆಯನ್ನು ಕಂಡುಹಿಡಬೇಕಾಗಿದೆ ಮೊದಲಿಗೆ. ಸೊ ಟ್ಯಾನ್ ಪಿ ಇದು ನಮ್ಮ ಥೀಟಾ ಆಯಿತಪ್ಪ ಅಂತಂದರೆ, ಇಲ್ಲಿ ದಿಸ್ ಈಸ್ ಅ ಥೀಟಾ. ಸೊ ಥೀಟಾಗೆ ಅಪೋಸಿಟ್ ಇರುವಂಥದ್ದು ಇದು ಅಪೋಸಿಟ್ಟು, ಇದು ಹೈಪೋಟಿನ್ಯೂಸು, ಇದು ಅಡ್ಜಸೆಂಟ್ ಸೈಡ್. 90 ಡಿಗ್ರಿಗೆ ಅಭಿಮುಖವಾಗಿರುವಂಥದ್ದು ಹೈಪೋಟಿನ್ಯೂಸ್, ಅದೇ ರೀತಿಯಾಗಿ ಥೀಟಾಗೆ ಅಪೋಸಿಟ್ ಇರುವಂಥದ್ದು ಇದು ಕ್ಯೂ ಆರ್, ಇದು ಅಡ್ಜಸೆಂಟ್ ಪಾರ್ಶ್ವಬಾಹು. ಹಾಗಿದ್ರೆ ನಾವು ಬೆಲೆಯನ್ನು ಕಂಡುಹಿಡಿಯಬೇಕಾಗಿದೆ ಟ್ಯಾನ್ ಪಿ ಮೈನಸ್ ಕಾಟ್ ಆರ್. ಟ್ಯಾನ್ ಪಿ ಅಂದರೆ ಏನು? ಟ್ಯಾನ್ ಈಸ್ ಈಕ್ವಲ್ ಟು, ಟ್ಯಾನ್ ಪಿ ಅಂದರೆ ದಟ್ ಈಸ್ ಓ ಎ, ಅಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್. ನಿಮಗೆ ಆ ಚಾರ್ಟ್ ನೆನಪಿರಬೇಕು. ಸೈನ್ ಈಸ್ ಓ ಎಚ್, ಕಾಸ್ ಈಸ್ ಎ ಎಚ್, ಆ್ಯಂಡ್ ಟ್ಯಾನ್ ಈಸ್ ಓ ಎ, ಅಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್. ಸೊ ಅಪೋಸಿಟ್ ಅಪಾನ್ ಅಡ್ಜಸೆಂಟ್. ಹಾಗಿದ್ರೆ ಇದರ ಅಪೋಸಿಟ್ ಸೈಡ್ ಏನಿದೆ ಇಲ್ಲಿ? ಕ್ಯೂ ಆರ್ ಅಪಾನ್ ಅಡ್ಜಸೆಂಟ್ ಸೈಡ್ ಏನಿದೆ? ಪಿ ಕ್ಯೂ ಮೈನಸ್ ಸೈನ್. ಇನ್ನು ಕಾಟ್ ಆರ್ ಬೆಲೆಯನ್ನು ಕಂಡುಹಿಡಬೇಕಾಗಿದೆ. ಕಾಟ್ ಆ್ಯಕ್ಚುಲಿ ಏನಿರ್ತದೆ? ಟ್ಯಾನದ ರೆಸಿಪ್ರೋಕಲ್ ಇರ್ತದೆ, ಬಟ್ ಇದು ಪಿ ಇದೆ, ಇದು ಆ್ಯಂಗಲ್ ಆರ್ ಇದೆ. ಸೊ ಇವಾಗ ಕಾಟ್ ಆರ್ ಅಂದರೆ ಆರ್ಗೆ ಸಂಬಂಧಪಟ್ಟ ಹಾಗೆ ನಾವು ಥೀಟಾನ ಕನ್ಸಿಡರ್ ಮಾಡಬೇಕು. ಸೊ ದಿಸ್ ವಿಲ್ ಬಿ ದ ಥೀಟಾ. ಇದಕ್ಕೆ ಅಪೋಸಿಟ್ ಸೈಡ್ ಪಿ ಕ್ಯೂ ಆಗುತ್ತೆ, ಅಪೋಸಿಟ್ ಸೈಡ್. ಇದು ಅಡ್ಜಸೆಂಟ್ ಸೈಡ್. ಹೈಪೋಟಿನ್ಯೂಸ್ ಅಂತ ಎರಡು ಕಡೆ ಕಾಮನ್ ಇರ್ತದೆ. ಸೊ ಕಾಟ್ ಆರಲ್ಲಿ adjacent side divided by opposite side. Cot R is nothing but AO, adjacent side upon opposite side. ಇಲ್ಲಿ adjacent side QR minus upon opposite side is PQ. So ಇಲ್ಲಿ QR upon PQ 5/12 minus ಇಲ್ಲಿ ಕೂಡ QR upon PQ, that is 5/12. So plus 5/12 minus 5/12 gets cancelled, therefore the value is 0. ಆದ್ದರಿಂದ therefore tan P minus cot R value is 0. ಇದರ ಬೆಲೆ ಎಷ್ಟು ಬಂತು? 0 ಬಂತು. ನೋಡಿ, ಬಹಳಷ್ಟು ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಟ್ಯಾನ್ ಅಂದರೆ ಟ್ಯಾನ್ ಇಸ್ ರೆಸಿಪ್ರೋಕಲ್ ಕಾಟ್ ಅಂತ ಇಡ್ತಾರೆ. ಅಂದರೆ ಇಲ್ಲಿ ಕ್ಯೂ ಆರ್ ಬೈ ಪಿ ಕ್ಯೂ ಇದೆ, ಇಲ್ಲಿ ಪಿ ಕ್ಯೂ ಬೈ ಕ್ಯೂ ಆರ್ ಅಂತ ಇಡೋಣ ಅಂತೇಳಿ ಇಡಬಹುದು. ಯಾವಾಗ ಅಂದರೆ ಟ್ಯಾನ್ ಪಿ ಮೈನಸ್ ಕಾಟ್ ಪಿ ಇದ್ದಾಗ. ಆದರೆ ಇಲ್ಲಿ ಪಿ ಬದಲಾಗಿ ಆ್ಯಂಗಲ್ ಆರ್ ಇದೆ ಅಂದರೆ ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಪೋಸಿಟ್ ಸೈಡ್ ಅಡ್ಜಸೆಂಟ್ ಸೈಡ್ ಬೇರೆದಾಗುತ್ತೆ. ಸೊ ಯಾವ ಆ್ಯಂಗಲನ್ನು ಹೇಳಿದಾನಲ್ಲ ಅದನ್ನು ಕನ್ಸಿಡರ್ ಮಾಡಿಕೊಂಡು ನಾವು ವ್ಯಾಲ್ಯೂಸನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ದಿಸ್ ಈಸ್ ಅ ಸೊಲ್ಯೂಷನ್, ದಟ್ ವ್ಯಾಲ್ಯೂ ಈಸ್ 0. ಸೊ ಟೇಕ್ ಡೌನ್ ದ ಸ್ಕ್ರೀನ್ಶಾಟ್ ಆಫ್ ಪ್ರಾಬ್ಲಮ್ ನಂಬರ್ 1 and 2 and come to the problem number 3. Come to the problem number 3. The problem number 3 is sin A value is 3/4, then find the value of cos A and tan A. sin A ಬೆಲೆಯನ್ನು ಕೊಟ್ಟಿದ್ದಾರೆ, cos A ಮತ್ತು tan A ಬೆಲೆಗಳನ್ನು ನಾವು ಇಲ್ಲಿ ಕಂಡುಹಿಡಿಯಬೇಕಾಗಿದೆ. So now first of all we will draw the right angle triangle. This is the right angle triangle here. ABC is the right angle triangle where B is 90 degrees. ಇವಾಗ ಆ್ಯಂಗಲ್ ಎಗೆ ಸಂಬಂಧಪಟ್ಟಾಗೆ ಎ ಇಸ್ ಥೀಟಾ, ದೇರ್ ಫಾರ್ ಥೀಟಾಗೆ ಇದು ಅಪೋಸಿಟ್ ಸೈಡ್, 90 ಡಿಗ್ರಿಗೆ ಅಪೋಸಿಟ್ ಸೈಡ್ ಇರುವಂಥದ್ದು ಹೈಪೋಟೆನ್ಯೂಸ್, ವಿಕರ್ಣವನ್ನು ಹೈಪೋಟೆನ್ಯೂಸ್ ಅಂತ ಕರಿತೀವಿ. 90 ಡಿಗ್ರಿಗೆ ಅಭಿಮುಖವಾಗಿರುವಂಥ ಬಾಹು. ಉಳಿದಿರುವಂಥದ್ದು ಅಡ್ಜಸೆಂಟ್ ಸೈಡ್ ಅಂತ ಹೇಳ್ತೀವಿ. ಇವಾಗ ಕೊಟ್ಟಿರುವಂಥ ಬೆಲೆಯನ್ನು ನೋಡಿ, ಇಲ್ಲಿ ಸೈನ್ ಎ ವ್ಯಾಲ್ಯೂ ಈಸ್ 3/4. ಸೈನ್ ಎ ವ್ಯಾಲ್ಯೂ ಈಸ್ 3/4. ಸೊ ಸೈನ್ ಎ ಮೀನ್ಸ್ OH, ಅಪೋಸಿಟ್ ಅಪಾನ್ ಹೈಪೋಟೆನ್ಯೂಸ್. ಅಂದರೆ ಅಪೋಸಿಟ್ 3, ಹೈಪೋಟೆನ್ಯೂಸ್ 4. ಸೊ ಅಪೋಸಿಟ್ ಈಸ್ 3, ಹೈಪೋಟೆನ್ಯೂಸ್ ಈಸ್ 4. ಸೊ ವಿ ಹ್ಯಾವ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ AB adjacent side. So again we are going to apply the Pythagoras theorem in triangle ABC, angle B equal to 90 degree. So according to the Pythagoras theorem ಅಂತ ನೀವು ಹೇಳಬೇಕು. Therefore ವಿಕರ್ಣದ ಮೇಲಿನ ವರ್ಗ AC ವರ್ಗ is equal to AB ವರ್ಗ ಪ್ಲಸ್ BC ಯ ವರ್ಗ. AC ಯ ವರ್ಗವನ್ನು ಕೊಟ್ಟಿದ್ದಾರೆ 4, 4 ಸ್ಕ್ವೇರ್, AB ಯ ವರ್ಗ 3 ಸ್ಕ್ವೇರ್ ಪ್ಲಸ್ BC ಯ ವರ್ಗ ಹಾಗೆ ಉಳಿತದೆ. ಸೊ 4 ಸ್ಕ್ವೇರ್ ಈಸ್ 16,
equal to 4 square is 16 and this is 9 plus BC square as it is. So 16 minus 9 equal to BC square. 16ರಲ್ಲಿ 9 ಕಳೆದಾಗ 16 minus 9 that will be 7. That is be 7. Therefore BC square equal to 7. Therefore the value of BC is square root of 7. ಇದು 7 ಅನ್ನೋದು ಇಟ್ ಈಸ್ ನಾಟ್ ಅ ಪರ್ಫೆಕ್ಟ್ ಸ್ಕ್ವೇರ್. ಇದು ಒಂದು ಸಂಪೂರ್ಣವಾಗಿರ್ತಕ್ಕಂಥ ವರ್ಗ ಸಂಖ್ಯೆ ಅಲ್ಲ. ಸೊ ವಿಲ್ ಕೀಪ್ ದಿಸ್ ಒನ್ ಆಸ್ ಇಟ್ ಈಸ್. ದೇರ್ ಫಾರ್ ದ ವ್ಯಾಲ್ಯೂ ಆಫ್ ರೂ ಎ ಬಿ ಈಸ್ ಅಡ್ಜಸೆಂಟ್ ಸೈಡ್ ಎ ಬಿ ಈಸ್ ಅಡ್ಜಸೆಂಟ್ ಸೈಡ್ ಈಸ್ ರೂಟ್ ಎ. ಇವಾಗ ಕಾಸ್ ಎ ಮತ್ತು ಟ್ಯಾನ್ ಎಗಳ ಬೆಲೆಯನ್ನು ಕಂಡುಹಿಡಬೇಕು. ಸೊ ಕಾಸ್ ಎ ಆ್ಯಂಡ್ ಟ್ಯಾನ್ ಎ. ಸೊ ಕಾಸ್ ಈಸ್ ಎ ಎಚ್ adjacent side upon hypotenuse. Cos is AH, that is adjacent upon hypotenuse. ಹಾಗಿದ್ರೆ ಇಲ್ಲಿ adjacent side ಏನಿದೆ AB ಇದೆ, hypotenuse ಏನಿದೆ ವಿಕರ್ಣ AC ಇದೆ. ಸೊ AB ಯ ಬೆಲೆ ರೂಟ್ 7, AC ಯ ಬೆಲೆ 4. ಸೊ therefore the cos A value is ರೂಟ್ 7 upon 4. ಅದೇ ರೀತಿಯಾಗಿ tan value, tan is ನೋಡಿ sin is OH, cos is AH and tan is OA. Therefore opposite side divided by adjacent side. So opposite side ಏನಿದೆಪ್ಪ ಅಂತಂದರೆ ಇಲ್ಲಿ BC, adjacent side is AB, that is BC by AB, that value is 3 by AB value is ರೂಟ್ 7. ಹಾಗಿದ್ರೆ tan A ಯ ಬೆಲೆ ಎಷ್ಟು ಬಂತು? 3 upon ರೂಟ್ 7. So this is the problem number 3. Take down the screenshot and come to the another problem number 5. Problem number 4 ಕೂಡ ಇದೇ ರೀತಿಯಾಗಿರ್ತಕ್ಕಂಥ ಒಂದು ಸಮಸ್ಯೆ ಇದೆ, ಅದನ್ನು ನೀವು ಸ್ವತಃ ಸಾಲ್ವ್ ಮಾಡಬೇಕು. ಎಸ್, ಕಮ್ ಟು ದ ಪ್ರಾಬ್ಲಮ್ ನಂಬರ್ 5. ಇನ್ ಗಿವನ್ ಪ್ರಾಬ್ಲಮ್ sec theta is equal to 13 upon 12. Calculate other trigonometric ratios. ಇಲ್ಲಿ sec theta ಬೆಲೆ 13/12 ಇದೆ. ಹಾಗಿದ್ರೆ ಉಳಿದ ಒಂದು ತ್ರಿಕೋನಮಿತಿಯ ಅನುಪಾತಗಳನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ಇಲ್ಲೂ ಕೂಡ ನಾವು ಒಂದು ಲಂಬಕೋನ ತ್ರಿಭುಜವನ್ನು ಮೊದಲಿಗೆ ಡ್ರಾ ಮಾಡೋಣ. ರೈಟ್ ಆ್ಯಂಗಲ್ ಟ್ರಯಾಂಗಲ್, ಯಾಕಪ್ಪ ಹಿಂಗಾಗ್ತಿದೆಯಾ? ರೈಟ್ ಆ್ಯಂಗಲ್ ಟ್ರಯಾಂಗಲ್, ಎಸ್, ರೈಟ್ ಆ್ಯಂಗಲ್ ಟ್ರಯಾಂಗಲ್. ಇದು 90 ಡಿಗ್ರಿ. ಸೊ ಎ ಬಿ ಸಿ ಅನ್ನುವಂತಹ ಒಂದು ಲಂಬಕೋನ ತ್ರಿಭುಜವನ್ನು ಇಲ್ಲಿ ನಾವು ಡ್ರಾ ಮಾಡಿದ್ದೀವಿ. ಇದು 90 ಡಿಗ್ರಿ ಇದೆ. ಹಾಗಿದ್ರೆ 90 ಡಿಗ್ರಿ ಅಪೋಸಿಟ್ ಸೈಡ್ ಇರುವಂಥದ್ದು ಅದು ಹೈಪೋಟೆನ್ಯೂಸ್, ವಿಕರ್ಣ. ಆಮೇಲೆ ಉಳಿದಿರ್ತಕ್ಕಂಥದ್ದು ಅದು ಅಡ್ಜಸೆಂಟ್ ಸೈಡ್, ಪಾರ್ಶ್ವಬಾಹು. ನೋಡಿ, 90 ಡಿಗ್ರಿಗೆ ಅಭಿಮುಖವಾಗಿರುವಂಥದ್ದು ವಿಕರ್ಣ ಹೈಪೋಟೆನ್ಯೂಸ್, ಥೀಟಾಗೆ ಅಪೋಸಿಟ್ ಆಗಿರುವಂಥದ್ದು ಅಪೋಸಿಟ್ ಸೈಡ್, ಆಮೇಲೆ ಥೀಟಾಗೆ ಪಕ್ಕದಲ್ಲಿರುವಂಥದ್ದು ಪಾರ್ಶ್ವಬಾಹು ಅಡ್ಜಸೆಂಟ್ ಸೈಡ್ ಅಂತ ಹೇಳ್ತೀವಿ. ಸೊ ನಮಗೀಗ sec theta ಬೆಲೆಯನ್ನು ಕೊಟ್ಟಿದ್ದಾರೆ. ಸೊ ಗಿವನ್ ವ್ಯಾಲ್ಯೂ ಈಸ್ sec theta, that is 13/12. ಸೊ sec ಈಸ್ ರೆಸಿಪ್ರೋಕಲ್ ಆಫ್ cos. ಕಾಸ್ದ ಬೆಲೆ ಏನು? AH ಇದೆ. ಹಾಗಿದ್ರೆ secದ ಬೆಲೆ ಏನಾಗುತ್ತೆ? HA, ಹೈಪೋಟೆನ್ಯೂಸ್ ಅಪಾನ್ ಅಡ್ಜಸೆಂಟ್. ಅಂದರೆ ಅವರು ಕೊಟ್ಟಿರುವಂಥ ಬೆಲೆ ಏನಪ್ಪ ಅಂದರೆ H ಮತ್ತು A ಬೆಲೆಯನ್ನು ಕೊಟ್ಟಿದ್ದಾರೆ ಅಂತ ಅರ್ಥ. ಹೌದಾ? ಹಾಗಿದ್ರೆ ಇಲ್ಲಿ H ಬೆಲೆ ಎಷ್ಟಿತ್ತು ನೋಡಿ, ಇಲ್ಲಿ H ವ್ಯಾಲ್ಯೂ ಈಸ್ 13, ರೈಟ್, ಆ್ಯಂಡ್ ಅಡ್ಜಸೆಂಟ್ ವ್ಯಾಲ್ಯೂ ಈಸ್ 12. ಇನ್ನು ಬಿ ಸಿಯ ಬೆಲೆಯನ್ನು ನಾವು ಏನು ಮಾಡಬೇಕು? ಕಂಡುಹಿಡಬೇಕು. ಸೊ ಫಾರ್ ದ್ಯಾಟ್ ಒನ್ ವಿ ಹ್ಯಾವ್ ಟು ಅಪ್ಲೈ ದ ಪೈಥಾಗೋರಸ್ ಥಿಯರಮ್. ಇನ್ ಟ್ರಯಾಂಗಲ್ ಎ ಬಿ ಸಿ, ಆ್ಯಂಗಲ್ ಬಿ ಈಕ್ವಲ್ ಟು 90 ಡಿಗ್ರೀಸ್. ದೇರ್ ಫಾರ್ ಅಕಾರ್ಡಿಂಗ್ ಟು ದ ಪೈಥಾಗೋರಸ್ ಥಿಯರಮ್ ಅಂತ ಹೇಳಬೇಕು. AC square equal to AB square plus BC square. AC ಯ ಬೆಲೆ ಗೊತ್ತಿದೆ 13, 13 ಸ್ಕ್ವೇರ್. AC ವ್ಯಾಲ್ಯೂಸ್ 13. AB ಯ ಬೆಲೆ 12, that is 12 ಸ್ಕ್ವೇರ್. BC ಯ ಬೆಲೆ ಗೊತ್ತಿಲ್ಲ, ಸೊ ಅದನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ 13 ಸ್ಕ್ವೇರ್ ಈಸ್ 169, 12 ಸ್ಕ್ವೇರ್ ಈಸ್ 144 plus BC square as it is. Take this 144 to the left hand side, it will become minus 169 minus 144 equal to BC square. So 169ರಲ್ಲಿ 144 ಕಳೆದ್ರೆ 25. BC square value is 25. Therefore BC value is square root of 25. ಹಾಗಿದ್ರೆ BC ಯ ಬೆಲೆ ಪ್ಲಸ್ ಆರ್ ಮೈನಸ್ 5 ಬರುತ್ತೆ. ಇಲ್ಲಿ
ನಾವು ಇದು ಅಳತೆ ಇರೋದರಿಂದ ನೆಗೆಟಿವ್ ವ್ಯಾಲ್ಯೂವನ್ನು ಬಿಟ್ಬಿಡ್ತೀವಿ. ಬಿ ಸಿ ವ್ಯಾಲ್ಯೂ ಈಸ್ +5 ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಬಿ ಸಿ ವ್ಯಾಲ್ಯೂ ಅಪೋಸಿಟ್ ಸೈಡ್ ಎಷ್ಟು ಬಂತು? ಅದು 5 ಬಂತು, ರೈಟ್. ಇವಾಗ ಉಳಿದ ಒಂದು ತ್ರಿಕೋನಮಿತಿ ಅನುಪಾತಗಳನ್ನು ಕಂಡುಹಿಡಬೇಕು. ವಿ ಹ್ಯಾವ್ ಟು ಫೈಂಡ್ ದ ಅದರ್ ಟ್ರಿಗ್ನೋಮೆಟ್ರಿಕ್ ರೇಷೋಸ್. ಸೊ ಅದರ್ ಟ್ರಿಗ್ನೋಮೆಟ್ರಿಕ್ ರೇಷೋಸ್, ಫಸ್ಟ್ ಆಫ್ ಆಲ್ ಐ ವಿಲ್ ರೈಟ್ ದ ಟ್ರಿಗ್ನೋಮೆಟ್ರಿಕ್ ರೇಷೋಸ್. ಟ್ರಿಗ್ನೋಮೆಟ್ರಿಕ್ ರೇಷೋಸನ್ನು ಬರಿತೀನಿ. ಸೊ ಸೈನ್ ಥೀಟಾ ಅಂದರೆ ಥೀಟಾ ಬೆಲೆ ಇಲ್ಲಿಯೇ ಇದೆ, ಎ ಅಂತ ಬರೀಬೋದು ಅಥವಾ ಥೀಟಾ ಅಂತ ಬರೀಬೋದು. ಸೈನ್ ಥೀಟಾ, ದೆನ್ ಕಾಸ್ ಥೀಟಾ, ದೆನ್ ಟ್ಯಾನ್ ಥೀಟಾ. ಇವಾಗ ಸೈನ್ ಅಂದರೆ ಏನು? ಓ ಎಚ್, ಅಪೋಸಿಟ್ ಅಪಾನ್ ಹೈಪೋಟೆನ್ಯೂಸ್, ಓ ಬೈ ಎಚ್. ಕಾಸ್ ಅಂದರೆ ಎ ಎಚ್, ಅಡ್ಜಸೆಂಟ್ ಅಪಾನ್ ಹೈಪೋಟೆನ್ಯೂಸ್. ಟ್ಯಾನ್ ಅಂದರೆ ಓ ಎ, ಓ ಬೈ ಎ. ಎಸ್, ಇವಾಗ ನೋಡಿ ಓ ಎಚ್ ಬೆಲೆಯನ್ನು ನಾವು ಇಲ್ಲಿ ಬರೀತೀವಿ. ಓ ಎಚ್ ವ್ಯಾಲ್ಯೂ ಈಸ್ ಅಪೋಸಿಟ್ ಅಪಾನ್ adjacent, sorry, opposite upon hypotenuse. Opposite is BC upon hypotenuse is AC. So BC ಬೆಲೆ 5, hypotenuse is 13. So this is 5/13. ಹಾಗಿದ್ರೆ sin ಥೀಟಾ ಬೆಲೆ ಎಷ್ಟು? 5/13 ಆಯಿತು. So cos ಥೀಟಾ ಬೆಲೆ adjacent upon hypotenuse, that is AB upon AC. AB upon AC. So AB value is 12 and AC value is 13. And tan value is OA, that is BC upon AB. So BC upon AB. BC value is 5 and AB value is 12. ಹಾಗಿದ್ರೆ ಈ sin ದ ರೆಸಿಪ್ರೋಕಲ್ cosec ಥೀಟಾ, cos ದ ರೆಸಿಪ್ರೋಕಲ್ sec ಥೀಟಾ, tan ದ ರೆಸಿಪ್ರೋಕಲ್ cot ಥೀಟಾ. ಅಂದರೆ ರೆಸಿಪ್ರೋಕಲ್ ಅಂದರೆ ಅಂಶ ಇದ್ದದ್ದು ಛೇದ, ಛೇದ ಇದ್ದದ್ದು ಅಂಶ ಆಗುತ್ತೆ. ಅಂದರೆ ದಿಸ್ ಇಸ್ 5/13 ಬಿಕಮ್ಸ್ 13/5. 13/5. ಇದು 12/13 ಇದೆ, 13/12. sec ಥೀಟಾ 13/12. ನೋಡಿ ಅವರೇ ಕೊಟ್ಟಿದ್ದಾರೆ 13/12, ಅದು ಕೂಡ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದರೆ ಸರಿ ಬಂತು. tan ಥೀಟಾ 5/12 ಈಸ್ ಇಟ್ ಬಿಕಮ್ಸ್ 12/5. ಅಥವಾ ನೀವೇನು ಮಾಡ್ಬೋದು, ಒಂದು ಸಾರಿ ರೇಷೋಸನ್ನು ಬರೋದು, ಎಚ್ ಒ ಅದು ಎ ಸಿ ಅಪಾನ್ ಬಿ ಸಿ, ಎಚ್ ಎ ಸಿ ಅಪಾನ್ ಎ ಬಿ, ಓ ಎ ಬಿ ಅಪಾನ್ ಬಿ ಸಿ ಅಂತ ಬರೆದು ಅವುಗಳ ವ್ಯಾಲ್ಯೂವನ್ನು ರೆಸಿಪ್ರೋಕೇಟ್ ಮಾಡಿ ಬರೀಬಹುದು. ಸೊ ದೀಸ್ ಆರ್ ದ ವ್ಯಾಲ್ಯೂಸ್ ಆಫ್ ಅದರ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್. And now come to the another problem. Yes, you can solve problem number 6 yourself. Now come to the problem number 7. The problem number 7 is, if cot theta equal to 7/8, cot theta the value 7 8 ಅಂಶ ಆದರೆ evaluate the value of 1 plus sin theta into bracket 1 minus sin theta divided by 1 plus cos theta into 1 minus cos theta. ಓಹೋ, ಇದೇನು ದೊಡ್ಡ ಪ್ರಾಬ್ಲಮ್ ಇದೆ ಅಂತೀರಾ ಸರ್? ಏನು 1 plus cos theta 1 plus sin theta 1 minus cos theta ಈ ರೀತಿ ಬರ್ತಿದೆ ಅಂತೀರಾ? ನೋ, ಇಟ್ ಈಸ್ ಅ ವೆರಿ ಸಿಂಪಲ್ ಕಾನ್ಸೆಪ್ಟ್. ಜಸ್ಟ್ ಯು ಹ್ಯಾವ್ ಟು ಅಪ್ಲೈ ದ ಟ್ರಿಕ್, ಟೆಕ್ನಿಕ್ ಆ್ಯಂಡ್ ಐಡೆಂಟಿಟೀಸ್. ಇಲ್ಲಿ ನೋಡಿ, ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ 1 plus sin theta ಇಂಟು ಬ್ರಾಕೆಟ್ 1 minus sin theta ಅಂತ ಹೇಳ್ತಿದ್ದಾರೆ. ಅಂದರೆ ಮೊದಲಿಗೆ sin theta ವ್ಯಾಲ್ಯೂ ಮತ್ತು cos theta ಬೆಲೆಗಳನ್ನು ನಾವು ತೆಗಿಬೇಕು. ಹಾಗಿದ್ರೆ ರೈಟ್ ಆ್ಯಂಗಲ್ ಟ್ರಯಾಂಗಲನ್ನು ಡ್ರಾ ಮಾಡೋಣ. ಸೊ ದಿಸ್ ಈಸ್ ದ ರೈಟ್ ಆ್ಯಂಗಲ್ ಟ್ರಯಾಂಗಲ್. ಜಸ್ಟ್ ಅ ಮಿನಿಟ್. This is a right angle triangle. Now here ABC and this is angle 90 degrees. So 90 ಡಿಗ್ರಿಗೆ ಅಭಿಮುಖವಾಗಿರುವಂಥ ಬಾಹು ಹೈಪೋಟಿನ್ಯೂಸ್ ಅಂತ ಹೇಳ್ತೀವಿ. ಇವಾಗ ಥೀಟಾಯನ್ನು ಏನು ಮಾಡೋಣಪ್ಪ ಅಂತಂದರೆ ಆ್ಯಂಗಲ್ ಎಗೆ ತೆಗೆದುಕೊಳ್ಳೋಣ. ಸೊ ಥೀಟಾಗೆ ಅಭಿಮುಖವಾಗಿರುವಂಥದ್ದು ಅಪೋಸಿಟ್ ಸೈಡ್, ಉಳಿದಿರುವಂಥದ್ದು ಅಡ್ಜಸೆಂಟ್ ಸೈಡ್. ಇಷ್ಟಂತೂ ನಿಮಗೆ ಕ್ಲಿಯರ್ ಆಯಿತು. ನಾವು ಬೆಲೆಯನ್ನು ಕೊಟ್ಟಿದ್ದಾರೆ ಯಾವುದ್ರಪ್ಪ ಅಂದರೆ ಕಾಟ್ ಥೀಟಾ ಬೆಲೆಯನ್ನು ಕೊಟ್ಟಿದ್ದಾರೆ. ಸೊ ಕಾಟ್ ಥೀಟಾ ಈಸ್ ನಥಿಂಗ್ ಬಟ್, ಕಾಟ್ ಈಸ್ ನಥಿಂಗ್ ಬಟ್ ನೋಡಿ, ಕಾಟ್ ಈಸ್ ಟ್ಯಾನ್ ದ ರೆಸಿಪ್ರೋಕಲ್, ಟ್ಯಾನ್ ಓ ಎ ಇರುತ್ತೆ ಅಂದರೆ ಕಾಟ್ ಎ ಓ ಇರುತ್ತೆ. ಸೊ ಅಡ್ಜಸೆಂಟ್ ಸೈಡ್ ಅಪಾನ್ ಅಪೋಸಿಟ್ ಸೈಡ್, ಅಡ್ಜಸೆಂಟ್ ಅಪೋಸಿಟ್ ಸೈಡ್. ಹಾಗಿದ್ರೆ ಇದರ ಬೆಲೆಯನ್ನು ಅವ್ರು ಕೊಟ್ಟಿದ್ದಾರೆ ಎಷ್ಟುಪ್ಪ ಅಂದರೆ 7/8 ಅಂತ ಕೊಟ್ಟಿದ್ದಾರೆ ಅವ್ರಿಗೆ. ಎಷ್ಟು? ಕಾಟ್ ಥೀಟಾ ಈಸ್ 7/8. ಇಟ್ ಈಸ್ ಅಡ್ಜಸೆಂಟ್ ಸೈಡ್ ಅಪಾನ್ ಅಪೋಸಿಟ್ ಸೈಡ್. ಹಾಗಿದ್ರೆ ಅಡ್ಜಸೆಂಟ್ ಸೈಡ್ ಈಸ್ 7 ಆ್ಯಂಡ್ ಅಪೋಸಿಟ್ ಸೈಡ್ ಈಸ್ 8. ಅಪೋಸಿಟ್ ಸೈಡ್ ವ್ಯಾಲ್ಯೂ ಈಸ್ 8. ಇನ್ನು ಎ ಸಿ ವ್ಯಾಲ್ಯೂಯನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇನ್ ಟ್ರಯಾಂಗಲ್ ಎ ಬಿ ಸಿ, ಆ್ಯಂಗಲ್ ಬಿ ಈಕ್ವಲ್ ಟು 90 ಡಿಗ್ರೀಸ್. Therefore, according to the Pythagoras theorem, AC square is equal to AB square plus BC square. So AC value is unknown, AB value is 7 square, BC value is 8 square.
ಸೊ ದಿಸ್ ಈಸ್ 49 ಪ್ಲಸ್ 8 ಸ್ಕ್ವೇರ್ ಈಸ್ 64. ಹಾಗಿದ್ರೆ ಇದು ಎಷ್ಟಾಯ್ತು ನೋಡಿ, 50 ಪ್ಲಸ್ 63 ಅಂದರೆ 113, 113. 9 plus 4 is 13, 1 carry, 6 plus 4 10, 10 plus 1 is 11, right? So AC square is equal to 13, therefore the value of AC is equal to square root of 113. 113 ಇದು ಒಂದು ವರ್ಗ ಸಂಖ್ಯೆ ಅಲ್ಲ, ಆದ್ದರಿಂದ ಇದನ್ನು ನಾವು ಆ್ಯಸ್ ಇಟ್ ಈಸ್ ಇರ್ತೀವಿ. therefore the value of hypotenuse is √113. ಇವಾಗ ನಾವು ಈ ಬೆಲೆಯನ್ನು ಕಂಡುಹಿಡಿಯೋಣ. ಸೊ ಅದನ್ನು ಯಾವ ರೀತಿ ಮಾಡಬಹುದು? ಸೊ ಸಮಸ್ಯೆ ಏನಪ್ಪ ಅಂದರೆ 1 ಪ್ಲಸ್ ಸೈನ್ ಥೀಟಾ into 1 minus sin theta divided by 1 plus cos theta into 1 minus cos theta ಇದೆ. ಇಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡಿ how it looks. 1 plus 1 minus, it just looks like a, yes, you are right, a plus b into a minus b. So a plus b into a minus b is nothing but a square minus b square. So a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದರೆ 1 ಸ್ಕ್ವೇರ್ ಮೈನಸ್ ಸೈನ್ ಸ್ಕ್ವೇರ್ ಆಯಿತು. ಇದು 1 ಸ್ಕ್ವೇರ್ ಮೈನಸ್ ಸೈನ್ ಸ್ಕ್ವೇರ್, 1 ಸ್ಕ್ವೇರ್ ಮೈನಸ್ ಸೈನ್ ಸ್ಕ್ವೇರ್ ಥೀಟಾ. ನೋಡಿ, ಇದು ಎ ಪ್ಲಸ್ ಬಿ ಥರ ಕಾಣ್ತಾ ಇದೆ, ಇದು ಎ ಮೈನಸ್ ಬಿ ಥರ ಕಾಣ್ತಾ ಇದೆ. ಹಾಗಿದ್ರೆ ಬಿಕಾಸ್ ಆಫ್ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ವಿ ಕ್ಯಾನ್ ಸೇ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಈ ಐಡೆಂಟಿಟಿನ ಇಲ್ಲಿ ಅಪ್ಲೈ ಮಾಡಿ. ಸೇಮ್ ಪ್ರೊಸೀಜರ್ ಇಲ್ಲಿ ಡಿನಾಮಿನೇಟ್ರಲ್ಲಿ ಕೂಡ, in denominator also. Here 1 plus cos theta minus 1 minus cos theta, ಇಲ್ಲಿ sin ಬದಲಾಗಿ cos ಇದೆ, therefore a square minus b square ಅಂದರೆ 1 square minus cos square theta. Correct? So 1 square means 1 minus cos square theta, sin square theta ಅಷ್ಟೇ ಬರೀಬಹುದು. 1 minus sin square theta divided by 1 minus cos square theta. Sin ಬೆಲೆ, sin is always OH. Sin is always OH. So I can say sin value is opposite divided by hypotenuse. ಇಲ್ಲಿ opposite ಏನಿದೆ BC, hypotenuse AC. So BC upon AC ಅದರ ವರ್ಗ, ಸರಿನಾ? 1 minus cos theta, that is cos is adjacent side divided by hypotenuse. Adjacent side divided by hypotenuse, that is AB divided by AC. AB upon AC. ಇಲ್ಲಿ ಬೇಕಾದರೆ ಬರೆಯಿರಿ, ಬಿಕಾಸ್ ಸೈನ್ ಥೀಟಾ ಈಸ್ ಈಕ್ವಲ್ ಟು OH ಆ್ಯಂಡ್ ಕಾಸ್ ಥೀಟಾ ಈಸ್ ಈಕ್ವಲ್ ಟು A by H. ಸೊ ಬೆಲೆಯನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. 1 ಮೈನಸ್ BC ವ್ಯಾಲ್ಯೂ ಈಸ್ 8. ಸೊ ಆ್ಯಂಡ್ AC ವ್ಯಾಲ್ಯೂ ಈಸ್ ಸ್ಕ್ವೇರ್ ರೂಟ್ ಆಫ್ 113. ಇದರ ವರ್ಗ, ಹೌದಾ, ಇಲ್ಲಿ ಕೂಡ ವರ್ಗ ಕೊಡಬೇಕು. ಡಿವೈಡೆಡ್ ಬೈ 1 ಮೈನಸ್ AB ಯ ಬೆಲೆ 7 and AC value is 113 under root its square. ಇವಾಗ ನೋಡಿ, we are going to apply this square to the both numerator and denominator. ಸ್ಕ್ವೇರ್ ಎರಡು ಅಂಶ ಮತ್ತು ಛೇದಗಳಿಗೆ ಸಂಬಂಧಪಡುತ್ತೆ. ಸೊ 8ರ ವರ್ಗ 64, 113 ರೂಟ್ 113ರ ವರ್ಗ ಅಂದರೆ ರೂಟ್ ಮತ್ತು ಸ್ಕ್ವೇರ್ ಎರಡು ಕ್ಯಾನ್ಸಲೇಷನ್ ಆಗಿ ಉಳಿಯುವಂಥದ್ದು ಏನಪ್ಪ ಅಂದರೆ ಕೇವಲ 113. ಹಿಯರ್ ದ ಸ್ಕ್ವೇರ್ ರೂಟ್ ಆ್ಯಂಡ್ ಸ್ಕ್ವೇರ್ ಗೆಟ್ಸ್ ಕ್ಯಾನ್ಸಲ್. ಅದೇ ರೀತಿಯಾಗಿ ಡಿನಾಮಿನೇಟ್ರಲ್ಲಿ 1 ಮೈನಸ್ 7 ಡಿವೈಡೆಡ್ ಬೈ ರೂಟ್ ಆ್ಯಂಡ್ ಸ್ಕ್ವೇರ್ ಗೆಟ್ಸ್ ಕ್ಯಾನ್ಸಲ್. ಸಾರಿ, 7 ಅಲ್ಲ, 7ರ ವರ್ಗ 7 ಸ್ಕ್ವೇರ್ ಈಸ್ 49, ರೂಟ್ 13 ಸ್ಕ್ವೇರ್ ಈಸ್ 113 ಸ್ಕ್ವೇರ್ ಮತ್ತು ರೂಟ್ ಕ್ಯಾನ್ಸಲ್ ಆಗುತ್ತೆ, 113 ಆಯಿತು. ಇವಾಗ ಇಲ್ಲಿ 113 ಇಂಟು 1 ಈಸ್ 113 ಮೈನಸ್ 64 ಡಿವೈಡೆಡ್ ಬೈ 113. 113 ಅಂದರೆ 113 ಮೈನಸ್ 64, ಹೌದಾ? ಇಲ್ಲಿ ಕೂಡ ಅದೇ ರೀತಿಯಾಗಿ 113 ಇಂಟು 1 ಈಸ್ 113 ಮೈನಸ್ 49 ಡಿವೈಡೆಡ್ ಬೈ 113. ಇಲ್ಲಿ ಛೇದದಲ್ಲಿ 113 ಇದೆ, ಇಲ್ಲಿ ಛೇದದಲ್ಲಿ 113 ಇದೆ. ಸೊ ದೇ ಗೆಟ್ಸ್ ಕ್ಯಾನ್ಸಲ್, ರೈಟ್? ಸೊ 113ರಲ್ಲಿ 64ಅನ್ನು ಕಳೆದರೆ 113 ಮೈನಸ್ 64, 113 minus 64, that will be 49, and 113 minus 49 is 64. Therefore ಆದ್ದರಿಂದ 1 plus sin theta into 1 minus sin theta divided by 1 plus cos theta into 1 minus cos theta ದ ಬೆಲೆ
ಎಷ್ಟು 49/64. So this is our answer. So let's come to the problem number 8. The problem number 8 is 3 cot equal to 4, then find the value of 1 minus tan square a divided by 1 plus tan square a is equal to cos square a minus sin square a. These two values are equal or not. ಇಲ್ಲಿ ಒಂದು ಪ್ರಶ್ನೆ ಏನಪ್ಪ ಅಂತಂದರೆ 3 cot a equal to 4 ಅಂತ ಇದೆ. ಹಾಗಿದ್ರೆ 1 minus tan square a upon 1 plus tan square a equal to cos square a minus sin square a ಆಗುತ್ತಾ ಅಂತ ಒಂದು ಪ್ರಶ್ನೆ. ಅವೆರಡು ಸಮ ಆಗ್ತಾವೋ ಇಲ್ಲೋ, ಅಂದರೆ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ಇದೆಯಾ ಅಥವಾ ಇಲ್ಲೋ ಅನ್ನೋದನ್ನು ನಾವೇನು ಮಾಡಬೇಕು, ಚೆಕ್ ಮಾಡಿ ಹೇಳಬೇಕು. ಸೊ ನಾವು ಸಿ ಹಿಯರ್ ದ ವ್ಯಾಲ್ಯೂ ಆಫ್ ಕಾಟ್ ಈಸ್ ದಟ್ ಈಸ್ 3 cot equal to 4. 3 cot equal to 4. ಹಾಗಿದ್ರೆ ಕಾಟ್ ವ್ಯಾಲ್ಯೂ ಏನಾಯಿತು? ಕಾಟ್ ವ್ಯಾಲ್ಯೂ ಈಸ್ 4/3. ಕಾಟ್ ವ್ಯಾಲ್ಯೂ ಈಸ್ 4/3. ಸೊ ಕಾಟ್ ಈಸ್ ನಥಿಂಗ್ ಬಟ್ AO, adjacent side divided by opposite side. Adjacent side divided by opposite side. ಇವಾಗ ಕಾಟ್ದ ವ್ಯಾಲ್ಯೂ AO ಆಯ್ತಂದ್ರೆ tan ವ್ಯಾಲ್ಯೂ, tan is the reciprocal of cot. Therefore it will be 3/4. 3/4. ಸೊ ನಮಗೆ ಇನ್ನು ಕಾಸ್ ವ್ಯಾಲ್ಯೂ ಮತ್ತು ಸೈನ್ ವ್ಯಾಲ್ಯೂ ಕೂಡ ಇಲ್ಲಿ ಬೇಕು. ನಾವು ಟ್ಯಾನ್ ವ್ಯಾಲ್ಯೂನ ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀವಿ. ಇನ್ನು ಕಾಸ್ ಮತ್ತು ಸೈನ್ ವ್ಯಾಲ್ಯೂಗಳನ್ನು ರೆಡಿ ಮಾಡ್ಕೊಳ್ಬೇಕು. ಸೊ ಅದಕ್ಕೆ ಒಂದು ಲಂಬಕೋನ ತ್ರಿಭುಜವನ್ನು ಡ್ರಾ ಮಾಡೋಣ. ದಿಸ್ ಇಸ್ ದ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಆ್ಯಂಡ್ ವೇರ್ ದಿಸ್ ಇಸ್ ಆ್ಯಂಗಲ್ ಎ ಆ್ಯಂಡ್ ಆ್ಯಂಗಲ್ ಬಿ, ಆ್ಯಂಗಲ್ ಸಿ. ದಿಸ್ ಇಸ್ 90 ಡಿಗ್ರಿ. ಸೊ 90 ಡಿಗ್ರಿಗೆ ಅಭಿಮುಖವಾಗಿರುವಂಥ ಬಾಹುವಿಕರ್ಣ ಹೈಪೋಟೆನ್ಯೂಸ್. ಸೊ ದಿಸ್ ಇಸ್ ಥೀಟಾ. ಥೀಟಾಕ್ಕೆ ಅಭಿಮುಖವಾಗಿರುವಂಥ ಬಾಹು ಅಪೋಸಿಟ್ ಸೈಡ್, ಉಳಿದಿರತಕ್ಕಂಥದ್ದು ಅಡ್ಜಸೆಂಟ್ ಸೈಡ್. ಸೊ ಈಗ ನಮಗೆ ಏನು ಗೊತ್ತಿದೆಯಪ್ಪ ಅಂದರೆ ಅಡ್ಜಸೆಂಟ್ ಮತ್ತು ಅಪೋಸಿಟ್ ಸೈಡ್. ಅಡ್ಜಸೆಂಟ್ ಆ್ಯಂಡ್ ಅಪೋಸಿಟ್ ಸೈಡ್. ಅಡ್ಜಸೆಂಟ್ ಈಸ್ 4 ಆ್ಯಂಡ್ ದ ವ್ಯಾಲ್ಯೂ ಆಫ್ ಅಪೋಸಿಟ್ ಸೈಡ್ ಈಸ್ 3. ಆ್ಯಕ್ಚುಲಿ ರೇಷಿಯೋ ಅಂದರೆ ಅದನ್ನ ಏನು ಹೇಳ್ತೀವಿ ನಾವು, ಕೆ ಅಂತ ಕನ್ಸಿಡರ್ ಮಾಡ್ತೀವಿ. 4K 3K ಅಂಥೇಳಿ. ಸೊ ಹೈಪೋಟೆನ್ಯೂಸ್ ಏನಾಗುತ್ತೆಪ್ಪ ಅಂತಂದರೆ ಇದು 3, 4 ಆದರೆ ಹೈಪೋಟೆನ್ಯೂಸ್ ಅಕಾರ್ಡಿಂಗ್ ಟು ದ ಪೈಥಾಗೋರಸ್ ಥಿಯರಮ್. ಈಗಾಗಲೇ ನಾನು ಸಾಕಷ್ಟು ಸಾರಿ ಇದನ್ನು ಪೈಥಾಗೋರಸ್ ಥಿಯರಮ್ ಮೇಲೆ ಮಾಡಿ ಹೇಳಿದ್ದೀನಿ. ಸೊ 3, 4 ಅಂದರೆ ಹೈಪೋಟೆನ್ಯೂಸ್ ಏನಾಗುತ್ತೆ 5 ಆಗುತ್ತೆ. ಸೊ ಇಟ್ ವಿಲ್ ಬಿ 5. ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಅಕಾರ್ಡಿಂಗ್ ಟು ದ ಪೈಥಾಗೋರಸ್ ಥಿಯರಮ್ ಇನ್ ಟ್ರಯಾಂಗಲ್ ಬಿ it is 90 degree. AC square is equal to AB square plus BC square ಮಾಡಿದರೆ, ಸೊ ದಿಸ್ ಇಸ್ 16 square, ದಿಸ್ ಇಸ್ 9 square, ಟೋಟಲಿ 25K square ಆಗುತ್ತೆ. ಹಾಗಾದರೆ ಇದು 5K ಆಗುತ್ತೆ. ಅದನ್ನು ನೀವು ಮಾಡಬೇಕು. ಇನ್ನು ನಾವೇನು ಮಾಡೋಣಪ್ಪ ಅಂದರೆ ಇವೆರಡೂ ವ್ಯಾಲ್ಯೂಸ್ಗಳು ಪರಸ್ಪರ ಸಮ ಇದೆಯೋ ಇಲ್ಲೋ ಅನ್ನೋದನ್ನು ನೋಡೋಣ. ಸೊ ದ ಗಿವನ್ ಥಿಂಗ್ ಈಸ್ ಇಲ್ಲಿ ಕೊಟ್ಟಿರುವಂಥದ್ದು ಏನಪ್ಪ ಅಂತಂದರೆ 1 minus tan square A upon 1 plus tan square A equal to cos square A minus sin square A. ಇದಕ್ಕಿಂತ ಮುಂಚೆ ಇಲ್ಲಿ ಸೈನ್ ಮತ್ತು ಕಾಸ್ ವ್ಯಾಲ್ಯೂಗಳನ್ನು ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ನಾವು ಸಿ ಹಿಯರ್ ದ ಸೈನ್ ವ್ಯಾಲ್ಯೂ ಈಸ್ ವ್ಯಾಲ್ಯೂ ಗೊತ್ತಾಯಿತು 3/4. ಟ್ಯಾನ್ ವ್ಯಾಲ್ಯೂ ಎಷ್ಟು? ಟ್ಯಾನ್ ವ್ಯಾಲ್ಯೂ ಈಸ್ 3/4. ಸೊ ನಾವು ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ವ್ಯಾಲ್ಯೂಸ್ ಆಫ್ ಸೈನ್ ಆ್ಯಂಡ್ ಕಾಸ್. ಸೈನ್ ಮತ್ತು ಕಾಸ್ಗಳ ಬೆಲೆಯನ್ನು ಕಂಡುಹಿಡಿಬೇಕು. Sin value is sin A is that is opposite divided by hypotenuse. So opposite upon hypotenuse 3K upon 5K. K and K gets cancelled. It will be 3/5. ಅದೇ ರೀತಿಯಾಗಿ cos value, cos of A is nothing but adjacent side upon hypotenuse. So adjacent side is 4K and hypotenuse is 5. Therefore it will be 4/5. Right? So we have got the values of sin, cos and tan. Then we can find this one. So now we are going to substitute the values. ಇಲ್ಲಿ ಬೆಲೆಗಳನ್ನು substitute ಮಾಡೋಣ. So 1 minus tan square ಇದೆ. Tan value 3/4, ಅದರ ಸ್ಕ್ವೇರ್ ಮಾಡಬೇಕು. So its square will be 9/16. 3 square is 9, 4 square is 16 divided by 1 plus tan square again 9/16 because 3/4 is there. So equal to cos value is 4/5 but we want square. ನಮಗೆ ಅದರ ವರ್ಗ ಬೇಕು. 4ರ ವರ್ಗ 16, 5ರ ವರ್ಗ 25 ಮೈನಸ್ sin value is 3/5. So its square is 9/25. have you got? ಡೈರೆಕ್ಟ್ ಆಗಿ ನಾನು ಇಲ್ಲಿ ಸ್ಕ್ವೇರ್ ಮಾಡಿ ಬೆಲೆಯನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. ಓಕೆ, ಯಾಕಂದರೆ ಇಲ್ಲಿ ಸ್ಕ್ವೇರ್ ಇದೆ. ರೈಟ್? ಸೊ ನಾವು
ಇವಾಗ ಇದರ ಲಸಾವನ್ನು ತೆಗೆದರೆ 16 ಆಗುತ್ತೆ. ಇಟ್ ವಿಲ್ ಬಿ 16, 16 1 16, 16 minus 9, 16 minus 9 whole divided by 16. 16 will be the LCM, lasa. Again 16 1 16, 16 plus 9 ಆಗುತ್ತೆ ಇಲ್ಲಿ, divided by 16, right, is equal to, right hand side ಪಾರ್ಟಲ್ಲಿ ನೋಡಿ, ಬೋತ್ ದ ಡಿನಾಮಿನೇಟರ್ಸ್ ಆರ್ ಸೇಮ್, ಎರಡೂ ಛೇದಗಳು ಸಮನಾಗಿವೆ. ಹಾಗಿದರೆ ಲಸ 25, ಸೊ 16 minus 9, ಲಸ ಸೇಮ್ ಇದೆ, ಛೇದಗಳು ಸಮನಾಗಿರೋದ್ರಿಂದ ಲಸ ಅದೇ ಆಗುತ್ತೆ. ಸೊ 16 minus 9 I will write directly. Now here 16 and 16 gets cancelled. 16 minus 9 it will be 7, and 16 plus 9 it will be 25, and here 16 minus 9 is 7 and the denominator is 25 as it is. ಹಾಗಿದ್ರೆ ಎರಡೂ ಬೆಲೆಗಳು ಪರಸ್ಪರ ಸಮನಾಗಿವೆ. 1 minus tan square a upon 1 plus tan square a ಬೆಲೆನೂ ಕೂಡ 7/25, ಅದೇ ರೀತಿಯಾಗಿ cos square a minus sin square a ಬೆಲೆನೂ ಕೂಡ 7/25 ಆಗಿದೆ. So please take this screenshot. Yes, come to the next problem, one more new problem, that is problem number 10. I have solved the problem number 8, you have to solve the problem number 9. It's a very easy, same type ಇದೆ. So problem number 10 ಏನಿದೆಪ್ಪ ಅಂತಂದರೆ, in triangle PQR, angle Q is equal to 90 degree and PR plus QR value is 25. And PQ value is 5 cm, then find the values of sin P, cos P and tan P ಅಂತ ಹೇಳ್ತಿದ್ದಾರೆ. ಇವಾಗ ಒಂದು ತ್ರಿಭುಜ ಇದೆ. ಸೊ ಲೆಟ್ಸ್ ಡ್ರಾ ದ ಟ್ರಯಾಂಗಲ್. ದಿಸ್ ಈಸ್ ಅ ಟ್ರಯಾಂಗಲ್, ರೈಟ್ ಆ್ಯಂಗಲ್ ಟ್ರಯಾಂಗಲ್. ಯಾಕಪ್ಪ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಗತಿ ಆಗಲ್ಲ. ಎಸ್, ದಿಸ್ ಈಸ್ ದ ರೈಟ್ ಆ್ಯಂಗಲ್ ಟ್ರಯಾಂಗಲ್. ಹಿಯರ್ ಆ್ಯಂಗಲ್ ಕ್ಯೂ ವಿಲ್ ಬಿ 90 degrees. ಸೊ ಹಾಗಿದ್ರೆ ಬೆಲೆಗಳು ನೋಡಿ, ಪಿ ಕ್ಯೂ ಆರ್. ಇವಾಗ ಬೆಲೆಯನ್ನು ಕೊಟ್ಟಿದ್ದಾರೆ, ಪಿ ಕ್ಯೂ ಬೆಲೆಯನ್ನು ಕೊಟ್ಟಿದ್ದಾರೆ. ದಿಟ್ ಈಸ್ 5 cm. ಪಿ ಕ್ಯೂ ವ್ಯಾಲ್ಯೂ ಈಸ್ 5 cm. ಸರಿ, ಆದರೆ ಪಿ ಆರ್ ಮತ್ತು ಕ್ಯೂ ಆರ್ ಬೆಲೆಗಳನ್ನು ಕೊಟ್ಟಿಲ್ಲ. ದೇ ಹ್ಯಾವ್ ನಾಟ್ ಗಿವನ್ ದ ವ್ಯಾಲ್ಯೂಸ್ ಆಫ್ ಪಿ ಆರ್ ಆ್ಯಂಡ್ ಕ್ಯೂ ಆರ್, ಬಟ್ ಟೋಟಲ್ ಇಟ್ಸ್ ವ್ಯಾಲ್ಯೂ ಈಸ್ 25. ಸೊ ನಾನೇನು ಕನ್ಸಿಡರ್ ಮಾಡ್ತೇನಪ್ಪ ಅಂತಂದರೆ, ಲೆಟ್ ಕ್ಯೂ ಆರ್ ಈಕ್ವಲ್ ಟು ಎಕ್ಸ್ ಸೆಂಟಿಮೀಟರ್. ಕ್ಯೂ ಆರ್ ಬೆಲೆ ಎಷ್ಟಿರಲಿ, ಇದು ಎಕ್ಸ್ ಸೆಂಟಿಮೀಟರ್ ಇರಲಿ ಅಂತ ತಿಳ್ಕೊಳ್ಳೋಣ. ಕ್ಯೂ ಆರ್ ಬೆಲೆ ಎಕ್ಸ್ ಆಯ್ತಂದರೆ ಪಿ ಆರ್ ಪ್ಲಸ್ ಕ್ಯೂ ಆರ್ 25 ಇದೆ. ಹಾಗಿದ್ದರೆ ಪಿ ಆರ್ ಬೆಲೆ ಏನಾಗುತ್ತೆ ಹೇಳಿ ನೋಡೋಣ. ಎರಡೂ ಕೂಡಿಸಿದ್ರೆ 25 ಆಗಬೇಕು. ಆಲ್ರೆಡಿ ಒಂದು ಎಕ್ಸ್ ಇದೆ ಅಂದರೆ, ಸೊ ದ್ಯಾಟ್ ವಿಲ್ ಬಿ ರಿಮೈನಿಂಗ್ ಪಾರ್ಟ್ ವಿಲ್ ಬಿ 25 minus ಎಕ್ಸ್. ಎಸ್, ನಾವು ಸಿ ಹಿಯರ್, therefore PR plus QR is 25. QR ಬೆಲೆ ಆಗಲಿ x ಅಂತ ತೆಗೆದುಕೊಂಡಿದ್ದೀವಿ. therefore PR value, PR as it is, so it will be 25 minus x. So directly we can write 25 minus x. ಹಾಗಿದ್ದಾಗ ಈಗ ಬೆಲೆಗಳನ್ನು ಯಾವುದ್ರದ್ದು ಕಂಡುಹಿಡಬೇಕು ಅಂದರೆ ಸೈನ್ ಪಿ, ಕಾಸ್ ಪಿ, ಟ್ಯಾನ್ ಪಿ. ಅಂದರೆ ಪಿ ಇದ್ದಲ್ಲಿ ನಮ್ಮದು ಆ್ಯಂಗಲ್ ಥೀಟಾ ಆಗುತ್ತೆ ಅಂತ ಅರ್ಥ. ಸೊ ದಿಸ್ ಈಸ್ ಥೀಟಾ. ಸೊ 90 ಡಿಗ್ರಿಗೆ ಅಭಿಮುಖವಾಗಿರುವಂಥ ಬಾಹು ಹೈಪೋಟೆನ್ಯೂಸ್, ಥೀಟಾಗೆ ಅಭಿಮುಖವಾಗಿರುವಂಥ ಬಾಹು ದಟ್ ವಿಲ್ ಬಿ ಅಪೋಸಿಟ್ ಸೈಡ್ ಆ್ಯಂಡ್ ರಿಮೈನಿಂಗ್ ವಿಲ್ ಬಿ ದ ಅಡ್ಜಸೆಂಟ್ ಸೈಡ್. ಸೊ ಇನ್ನೂ ಒಂದು ಸಾರಿ ಹೇಳ್ತಾ ಇದ್ದೀನಿ, 90 ಡಿಗ್ರಿಗೆ ಅಭಿಮುಖವಾಗಿರುವಂಥ ಬಾಹು ವಿಕರ್ಣ, ಸೊ ದಟ್ ಈಸ್ ಕಾಲ್ಡ್ ಆಸ್ ಅ ಹೈಪೋಟೆನ್ಯೂಸ್ ಎಚ್. ಆ್ಯಂಡ್ ಥೀಟಾ ಯಾವುದನ್ನು ತೆಗೆದುಕೊಂಡಿರ್ತೀವಿ ಅದಕ್ಕೆ ಅಭಿಮುಖವಾಗಿರುವಂಥ ಬಾಹು ಅಪೋಸಿಟ್ ಸೈಡ್, ದಟ್ ವಿಲ್ ಬಿ ಓ, ಆ್ಯಂಡ್ ದ ರಿಮೈನಿಂಗ್ ಈಸ್ ದ ಅಡ್ಜಸೆಂಟ್ ಸೈಡ್, ಪಾರ್ಶ್ವಬಾಹು ಅಂತ ಹೇಳ್ತೀವಿ. ಸೊ ನಾವು ವಿ ಕ್ಯಾನ್ ಕ್ಯಾಲ್ಕುಲೇಟ್ ಸೈನ್ ಪಿ, ಕಾಸ್ ಪಿ ಆ್ಯಂಡ್ ಟ್ಯಾನ್ ಪಿ. ಅದಕ್ಕಿಂತ ಮುಂಚೆ ಇಲ್ಲಿ ನಾವು ಎಕ್ಸ್ ಬೆಲೆಯನ್ನು ಕಂಡು ಹಿಡ್ಕೊಂಡು ಏನು ಮಾಡಬೇಕು, ಮೊದಲೇ ಪಿ ಆರ್ ಬೆಲೆ ಮತ್ತು ಕ್ಯೂ ಆರ್ ಬೆಲೆಯನ್ನು ಕ್ಲಿಯರ್ ಮಾಡ್ಕೊಳ್ಬೇಕು. ಸೊ ಇನ್ ಟ್ರಯಾಂಗಲ್ PQR, so angle Q equal to 90 degrees, therefore according to the Pythagoras theorem, so PR value is 25 minus x whole square as it is equal to PQ value is 5 square plus QR value is x square. So now it is of the form a minus b whole square. A minus b whole square is a square plus b square minus 2ab.
So a square is 25 square, 625 plus b square is x square minus 2ab, 2 into 25, 50, 50 into x is 50x equal to 5 square is 25, x square as it is. ಇವಾಗ equal to sign ಆಚೆಗೆ ಮತ್ತು ಈಚೆಗೆ ವ್ಯಾಲ್ಯೂ ಸೇಮ್ ಇದೆ, ಎಕ್ಸ್ ಸ್ಕ್ವೇರ್ ಆ್ಯಂಡ್ ಎಕ್ಸ್ ಸ್ಕ್ವೇರ್. ಇಫ್ ಇಟ್ ಕಮ್ಸ್ ಟು ದ ಲೆಫ್ಟ್ ಹ್ಯಾಂಡ್ ಸೈಡ್ ಎಡಭಾಗಕ್ಕೆ ಬಂದರೆ ಅದು ಮೈನಸ್ ಆಗುತ್ತೆ. ಸೊ ಡೈರೆಕ್ಟಾಗಿ ನಾವೇನು ಮಾಡ್ಬೋದು, ಇದನ್ನು ಕ್ಯಾನ್ಸಲ್ ಮಾಡ್ಬೋದು. ಈ ಕಡೆ ತಂದು ಮೈನಸ್ ಮಾಡಿ ಕ್ಯಾನ್ಸಲ್ ಮಾಡೋ ಬದಲಾಗಿ ಡೈರೆಕ್ಟಾಗಿ ನಾವು ಇಲ್ಲೇ ಕ್ಯಾನ್ಸಲ್ ಮಾಡಿದರೂ ಕೂಡ ನಡೆಯುತ್ತೆ. ಹಾಗಿದ್ರೆ ಇವಾಗ ಸೊ 625, ಟೇಕ್ ದಿಸ್ minus 25 to the left hand side, it becomes minus equal to minus 50 ಅನ್ನು ಈ ಕಡೆ ತೊಗೊಂಡ್ಬಿಟ್ರೆ ಅದು ಪ್ಲಸ್ 50x ಆಗುತ್ತೆ, ರೈಟ್. ಸೊ 625 minus 25 ಈಸ್ 600 equal to 50x and here x equal to 600 upon 50. 0 and 0 gets cancelled. So the value of x is equal to 5 ones are 5 12s. ಹಾಗಿದ್ರೆ x ದ ಬೆಲೆ ಎಷ್ಟು ಬಂತು, 12 ಬಂತು. therefore the value of x is equal to 12. ಇಲ್ಲಿ ನೋಡಿ x ದ ಬೆಲೆ 12 ಅಂದರೆ x ವ್ಯಾಲ್ಯೂ 12 ಮೀನ್ಸ್ x ದ ಬೆಲೆ 12 ಅಂದರೆ 25ರಲ್ಲಿ 12 ಕಳೆದರೆ h ವ್ಯಾಲ್ಯೂ ಎಷ್ಟಾಯಿತು, ಅದು 13 ಆಯಿತು. h ವ್ಯಾಲ್ಯೂ ಎಷ್ಟು, 13. ಸೊ ವಿ ಕ್ಯಾನ್ ರೈಟ್ ಹಿಯರ್ therefore that is PR value is equal to 25 minus x ಇದೆ. So that is 25 minus 12 is 13. Yes, x ಅಂದರೆ ಏನಪ್ಪ ಅಂದರೆ ಅದು that will be QR. ಹಾಗಿದ್ರೆ ಇವಾಗ ನಾವೇನು ಮಾಡಬೇಕು, ಸೈನ್ ಪಿ, ಕಾಸ್ ಪಿ ಮತ್ತು ಟ್ಯಾನ್ ಪಿಗಳ ಬೆಲೆಯನ್ನು ಕಂಡುಹಿಡಿಬೇಕು. ಸೈನ್ ಪಿ, ಕಾಸ್ ಪಿ ಮತ್ತು ಟ್ಯಾನ್ ಪಿ ನಮಗೆ ಗೊತ್ತಿದೆ. ಸೈನ್ ಈಸ್ ಓ ಎಚ್, ಕಾಸ್ ಈಸ್ ಎ ಎಚ್ ಮತ್ತು ಟ್ಯಾನ್ ಈಸ್ ಓ ಎ. O by h means opposite upon hypotenuse, that is 12/13. Therefore the sin p value is 12/13. Cos p value is a by h, 5/13. Tan value is O by a, adjacent side upon opposite upon adjacent, that is 12/5. So 12/5. ಸೊ ಇಲ್ಲಿಗೆ ನಿಮ್ಮ ಒಂದು ಎಕ್ಸಸೈಸ್ 11.1 ಅಥವಾ ಕೆಲವೊಂದು ಕಡೆ 14.1 ಇದೆ, CBSE ಸಿಲೆಬಸಲ್ಲಿ 8.1 ಇದೆ, ದಟ್ ಈಸ್ ಕಂಪ್ಲೀಟೆಡ್. ಹಾಗಿದ್ರೆ ಮುಂದಿನ ಒಂದು ಅಧ್ಯಾಯವನ್ನು ಪ್ರಾರಂಭ ಮಾಡೋಣ. ದಟ್ ವಿಲ್ ಬಿ ದ ನೆಕ್ಸ್ಟ್ ಎಕ್ಸಸೈಸ್ ಆನ್ ದ ಬೇಸಿಕ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆನ್ ದ ಆ್ಯಂಗಲ್ಸ್. ಅದು ಯಾವ ರೀತಿಪ್ಪ ಅಂತಂದರೆ ಸೈನ್ಗಳ 30, ಸೈನ್ 0, ಸೈನ್ 30, ಸೈನ್ 45, 60, 90 ಡಿಗ್ರೀಸ್. ಅದೇ ರೀತಿಯಾಗಿ ಪ್ರತಿಯೊಂದು ಟ್ರಿಗ್ನೋಮೆಟ್ರಿ ರೇಷಿಯೋಗಳಿಗೆ ಅವುಗಳ ಬೆಲೆಗಳನ್ನು ತೆಗೆದುಕೊಂಡು ಯಾವ ರೀತಿ ನಾವು ಸಮಸ್ಯೆಗಳನ್ನು ಬಿಡಿಸ್ಬೇಕು ಅನ್ನೋದನ್ನು ನೋಡೋಣ. ಹಾಗಿದ್ದರೆ ಪ್ರಾರಂಭ ಮಾಡೋಣ. ಎಕ್ಸಸೈಸ್ 11.2 ಆರ್ 14.2 ಆರ್ 8.2 ಇನ್ ಸಮ್ ಟೆಕ್ಸ್ಟ್ ಬುಕ್ಸ್. ಲೆಟ್ಸ್ ಸ್ಟಾರ್ಟ್.